ಅದಕ್ಕೆ ಫೈನಲಿ ನಾನ್ ವೆಜ್ ತಿನ್ನಕ್ ರೆಡಿ ಆಗಿದ್ದೀನಿ ಫ್ರೆಂಡ್ಸ್. ಲ್ಯಾಟ್ರಿ ನರರೂಪ ರಾಕ್ಷಸಿ ತರ ಕಾಣಿಸ್ತಾ ಇದ್ದೀನಿ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಕಾಲೇನ್ ಬೇಡ ಅನ್ನುತ್ತಾ ಜೀವ ಬಂದಿ. ನಾನ್ ವೆಜ್ ತಿಂದೆ ಇರೋರು ಎಷ್ಟು ಶಾಪ್ ಆಗ್ತಿದಿರೋ. ನಿನ್ನ ಮಕ್ಕ ನಾಯಿ ನೆಕ್ಕ. ಆಗಿನ ಕಾಲದಲ್ಲಿ ರಾಕ್ಷಸರಿದ್ರು ಹೆಂಗಿರ್ತಾರೆ ಅಂದ್ರೆ ಅವರು ಮಧು ಶಿವ ತರ ಇರ್ತಾರೆ. ಸೋಪು ನಾನ್ ಕುಡಿಯೇನಂದ್ರೆ ನೆಲ ಕುಡಿತೈತೆ. ನಿಮ್ ಬಾಯಿಗೆ ಬನಾನಾ ತುರ್ಕ ನೀರೊಳಗೆ ಹಾಕ್ಬಿಟ್ಟು ಬೇಯಿಸ್ತಾರಾ? ನೋಡ್ದೆ ಎಲ್ಲಾರು ಬರ್ತಡೆಗೆ ಕೇಕ್ ಕಟ್ ಮಾಡಿಸ್ತಾರೆ. ನಿನ್ ಬರ್ತಡೆ ನಾನು ಬ್ಲಡ್ ಕಟ್ ಮಾಡಿಸ್ತಾ ಇದೀನಿ. ಯಾವ್ದಕ್ಕೋ ಶಿವ ಕಣ್ಣಿಗೆ ಒಂಟಿಯಾಗಿ ಸಿಗ್ಬೇಡ. ಬಟ್ಟೆ ಕಟ್ಕೊಂಡು ಅಡ್ಗೆ ಮಾಡ್ತಾ ಇದೀನಿ. ನನ್ನ ಲೈಫಲ್ಲಿ ಈ ತರನು ಅಡ್ಗೆ ಮಾಡ್ತೀನಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಬ್ಲೆಡ್ ಫ್ರೈ, ಕಾಲ್ ಸೂಪು ರೆಡಿ ಫ್ರೆಂಡ್ಸ್. ಸರ್ಫ್ ಎಕ್ಸಲ್ ಹಾಕಿ ತೊಳಿಬೇಕೀಗ ಮನೇನ. ಅದಕ್ಕೆ ಸಡನ್ ಆಗಿ ಬಿಡಕ್ ಹೋಗ್ಬಾರ್ದು. ಯಾವ್ದು ನೆಗಪಿದೋಗ್ತೀವಿ. ಜನ್ಮಕ್ಕೆ ಹೋಗೋ 10 ವರ್ಷ ಕಮ್ಮಿ ಆಗೋಯ್ತು ಒಂದೇ ಜಡೆಗೆ. ಈ ಕಡೆ ಹಾಕೊಂಡ್ರೆ ಇನ್ನೊಂದು 10 ವರ್ಷ ಕಮ್ಮಿ ಆಗ್ತೈತಿ. ಈಗ ತಾನೇ ಹುಡ್ತಂಗಿರ್ತೀನಿ. ಈಗ ಚಿಕ್ಕ ಮಕ್ಕಳನ್ನೆಲ್ಲ ಕಿಡ್ನಾಪ್ ಮಾಡ್ತಾವ್ರೆ. 2 ಜನ ಬೇಡ ಹಾಕೊಂಡಿದೀನಿ. ನಮ್ ಮದ್ವೆ ಆಗಲ್ಲ, ಇನ್ನೊಂದ್ ಮನೆಗೆ ಮನೆ ಕೆಲ್ಸಕ್ಕೆ ಹೋಗ್ತಿದೀವಿ ಅಂತ ಅರ್ಥ. ಪ್ರಜ್ಞೆ ತಪ್ಪಿಡ್ತೀನಿ ಅಂತ ಅನ್ಕೊಳ್ಳಿ. ಏನ್ ಮಾಡೋದು ಅವಾಗ? ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು? ಹುಲಿ ಸಿಂಹಗಳು ಅದ್ ಹೆಂಗ್ ಬ್ಲಡ್ ಕುಡಿತವೆ ಅಂತಾನೆ ಅರ್ಥ ಆಗ್ತಲ್ಲ ಫ್ರೆಂಡ್ಸ್ ನನಗೆ. ಬಾಲ್ಯ ವಿವಾಹ ಮಾಡ್ಕೊಂಡಿದ್ಯಾ ಅನ್ಬಿಟ್ಟು 14 ವರ್ಷ ಜೈಲ್ಗೆ ಹಾಕ್ಬಿಡ್ತಾರೆ. ನಿನ್ಗಿದು ಬೇಕಿತ್ತ ಮಗನೇ? ಸ್ಪ್ರಿನ್ಸ್ ಎಲ್ಲಿದೆಯೋ ಅಲ್ಲಿದೆ ಕಮ. ಹುಣಸೆಹಣ್ಣು ಜಾತಿಗೆ ಸೇರಿದ ಒಂದು ಆಪಲ್ ಫ್ರೆಂಡ್ಸ್ ಇದು. ಏನ್ ತಲೆ ಇದೆ ಅಂತ ಮಾತಾಡ್ತಿರೋ? ಸಿಂತ ಇದೆಯಾ? ಸ್ವಲ್ಪ ಶೀತ ಆಗಿದೆ ಅಷ್ಟೇ. ಫ್ಯೂಚರ್ ನನ್ಗೆ ಏನಾದ್ರು BP ಶುಗರ್ ಬಂತಂದ್ರೆ ಫುಡ್ ಇಂದ ಅಲ್ಲ, ಶಿವ ಇಂದ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ಇಷ್ಟೊತ್ತಲ್ಲಿ ತಿಂದ್ರೆ ಹೊಟ್ಟೆೊಳಗೆ ಹೋಗಲ್ಲ, ವಾಪಸ್ ಬರ್ತಿದ್ದ. ಈ ತರ ಫ್ರಿಜ್ ತುಂಬ್ದಂಗಿದ್ರೆ ಎಷ್ಟು ಚೆನ್ನಾಗಿರ್ತೈತಲ್ಲ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ನಾನಂತೂ ಸೂಪರ್ ಡೂಪರ್ ಆಗಿದ್ದೀನಿ ಅಂತ ಹೇಳಕ್ಕಾಗಲ್ಲ ಫ್ರೆಂಡ್ಸ್. ಪೇಷಂಟ್ ಆಗ್ಬಿಟ್ಟಿದ್ದೀನಿ. ನೀವ್ ಹೇಳಿದ್ ನಿಜ ಫ್ರೆಂಡ್ಸ್. ನಾನ್ ವೆಜ್ ಎಲ್ಲ ಕಂಪ್ಲೀಟ್ ಆಗ್ಬಿಟ್ರೆ ಪ್ರೋಟೀನ್ ಕಮ್ಮಿಯಾಗಿ ಬಾಡಿನಲ್ಲಿ ಸುಸ್ತು, ಕೈಕಾಲು ನೋವು ಅದು ಇದು ಬರ್ತೈತೆ ಅಂತ. ಅದಕ್ಕೆ ನಾನು ನಿನ್ನೆಯಿಂದ ಸಿಕ್ಕಾಪಟ್ಟೆ ಆಗ್ತಾನೆ ಇಲ್ಲ. ಫುಲ್ ಸುಸ್ತಾಗ್ತಿದೆ. ನನ್ನ ಕೈಲಿ ಏನು ಕೆಲಸ ಮಾಡಕ್ಕಾಗ್ತಾ ಇಲ್ಲ ಅಂತ ಹಠಕ್ ಬಿದ್ದ ಮೇಲೆ ಶಿವ ಫ್ರೂಟ್ಸ್ ತಂದಿಟ್ಟೈತೆ. ಅದ ಕಡೆ ನಮ್ಗೆ ಇಂಟ್ರೆಸ್ಟ್ ಇಲ್ಲ. ಫ್ರೂಟ್ಸ್ ಅಲ್ಲಿ ಪ್ರೋಟೀನ್ ಐತೆ ಅಂದ್ರೆ ನಾನು ನಂಬೋದೇ ಇಲ್ಲ. ಯಾಕಂದ್ರೆ ಇರ್ತೈತೆ, ಆದ್ರೆ ನಮ್ಗೆ ಅದು ಬೇಕಾಗಿಲ್ಲ. ಅದಕ್ಕೆ ಫೈನಲಿ ನಾನ್ ವೆಜ್ ತಿನ್ನಕ್ ರೆಡಿ ಆಗಿದ್ದೀನಿ ಫ್ರೆಂಡ್ಸ್. ಲ್ಯಾಟ್ರಿ ನಾನು ಚಿಕನ್ಗೋಸ್ಕರ ಇಷ್ಟೆಲ್ಲ ಒದ್ದಾಡ್ತಾ ಇದ್ರೆ ಶಿವ ಇತ್ತಂದೈತೆ. ಇದು ಬೆಸ್ಟ್ ಫ್ರೆಂಡ್ಸ್. ಇದು ಮೇಕೆ ಕಾಲುಗಳು. ಇದೇನಕ್ಕೆ ಅಂದ್ರೆ ನಮ್ಮ ದೇಹದಲ್ಲಿ ಶಕ್ತಿ ಇಲ್ಲ ಅಂದ್ರೆ ಕೀಲುಗಳ ನೋವು, ನಿಶಕ್ತಿ, ಅವಕ್ಕೆಲ್ಲ ಬೆಸ್ಟ್ ಇದು. ನನ್ಗೆ ತೀರಾ ಜಾಸ್ತಿ ತುಂಬಾನೇ ಕಷ್ಟ ಆಗ್ಬಿಡ್ತು. ಅದಕ್ಕೋಸ್ಕರ ಇದನ್ನ ತಂದೈತೆ. ನೆನೆ ವಿಡಿಯೋ ಇದಕ್ಕೆ ಹಾಕ್ಲಿಲ್ಲ ಫ್ರೆಂಡ್ಸ್. ನೆನೆ ಪೂರ್ತಿ ಮಲಗ್ಬಿಟ್ಟಿದೆ, ಸಿಕ್ಕಾಪಟ್ಟೆ ಕಷ್ಟ ಆಯ್ತು ಅನ್ಬಿಟ್ಟು. ಅದ್ರ ಜೊತೆಗೆ ಫಸ್ಟ್ ಟೈಮ್ ನಮ್ ಲೈಫ್ ಅಲ್ಲಿ ಫ್ರೆಂಡ್ಸ್ ಬ್ಲಡ್ ತಂದೈತೆ. ಶಿವನು ಇದುವರೆಗೂ ತಿಂದಿಲ್ಲ. ನಾನು ಚಿಕ್ಕ ವಯಸ್ಸಲ್ಲಿ ಯಾವಾಗ್ಲೋ ತಿಂದಿದ್ದು. ನನ್ಗೆ ನೆನಪಿಲ್ಲ ಅದು ಹೆಂಗಿರ್ತೈತೆ ಟೇಸ್ಟ್ ಅಂತ. ಮಾಡೋದಂತೂ ಗೊತ್ತೇ ಇಲ್ಲ. ಅದ್ ನೋಡಿದ್ರೇನೆ ಒಂಥರ ಆಗ್ತೈತೆ. ಅದನ್ನ ಮಾಡು, ಚೆನ್ನಾಗಿರ್ತೈತೆ, ಅದು ಸಹ ಒಳ್ಳೇದು ಹೆಲ್ತ್ಗೆ ಅಂತ ಹೇಳ್ತೈತೆ. ಏನೋ ಗೊತ್ತಾಗ್ತಿಲ್ಲ ಫ್ರೆಂಡ್ಸ್. ಇವತ್ತು ನಾನು ನರರೂಪ ರಾಕ್ಷಸಿ ತರ ಕಾಣಿಸ್ತಾ ಇದ್ದೀನಿ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಕಾಲ್ ಸೂಪ್ ಮಾತ್ರ ದೇಹಕ್ಕೆ ಒಳ್ಳೇದು ಫ್ರೆಂಡ್ಸ್, ಅದು ಎಲ್ರಿಗೂ ಗೊತ್ತು. ಇವಾಗ ಇವೆರಡೂ ಮಾಡ್ಬೇಕು ಫ್ರೆಂಡ್ಸ್. ಅದ್ ಮಾತ್ರ ಕೇಳ್ಕೊಂಡೆ ನಮ್ಮ ಅಕ್ಕ ಹತ್ರ ಹೆಂಗ್ ಮಾಡೋದು ಏನು ಅಂತೆಲ್ಲ. ಒಂದ್ ಸ್ವಲ್ಪ ಗೊತ್ತಾಯ್ತು ಐಡಿಯಾ. ಕಾಲ್ ಸೂಪ್ ಮಾಮೂಲಿ ನಾನು ಸಿಂಪಲ್ ಆಗಿ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ನನಗೆ ಜಾಸ್ತಿ ಮಸಾಲಾ ಐಟಮ್ಸ್ ಎಲ್ಲ ಇಷ್ಟ ಆಗಲ್ಲ. ಕಾಲ್ ಸೂಪ್ ಒಳಗೆ ಸೂಪ್ ಹೆಂಗ್ ಮಾಡ್ತಾರ ಹಂಗ್ ಮಾಡ್ತೀನಿ. ಇವತ್ತಿನ ವಿಡಿಯೋ ಇದೇನೆ ಫ್ರೆಂಡ್ಸ್. ಮತ್ತೆ ರೇಷನ್ ಎಲ್ಲ ತಂದಿರೋದು ಹಂಗೆ ಇಟ್ಬಿಟ್ಟಿದ್ದೀನಿ 2 ದಿನದಿಂದ. ಅವುಗಳನ್ನೆಲ್ಲ ಫ್ರಿಜ್ ಎಲ್ಲ ಕ್ಲೀನ್ ಮಾಡಿ ಜೋಡಿಸ್ಬೇಕು. ತುಂಬಾ ಕೆಲಸ ಐತಿ. ಇವತ್ತು ಮಧ್ಯಾಹ್ನ ಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ತಾ ಇದೀನಿ ಫ್ರೆಂಡ್ಸ್. ಇಷ್ಟ ತನಕ ಮಲಗೆ ಐತೆ, ನನ್ನ ಕೈಲಿ ಆಗಲ್ಲ ಅನ್ಬಿಟ್ಟು ಈಗ 1 ಗಂಟೆಯಲ್ಲಿ ಎದ್ದು ಮನೆ ಕ್ಲೀನಿಂಗ್ ಎಲ್ಲ ಮಾಡ್ಕೊಂಡು ಪಾತ್ರೆ ಎಲ್ಲ ತೊಳೆದು ಫ್ರೆಶ್ ಆಗಿ ರೆಡಿ ಆಗ್ಬಿಟ್ಟು ಇವಾಗ ವಿಡಿಯೋ ಸ್ಟಾರ್ಟ್ ಮಾಡಿದೀನಿ. ನಾನ್ ವೆಜ್ ತಂದ್ಮೇಲೆ ಎನರ್ಜಿ ಬಂತು. ಅದ್ ನೋಡಿದ ತಕ್ಷಣ ಹಿಂಗೆ ಎನರ್ಜಿ ಬಂದೈತಂದ್ರೆ ಇನ್ನ ತಿಂದ್ರೆ ತಿನ್ನಕ್ಕೆ ಏನ್ ಬೇಕಾದ್ರೂ ಮಾಡ್ತೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈಗ ನಾವು ಕಾಲ್ ಸೂಪ್ ಮಾಡೋಣ ಬನ್ನಿ. ಮಾಮೂಲಿ ಸ್ಟವ್ದು ಇದು ಬಂದಿಲ್ಲ ಫ್ರೆಂಡ್ಸ್. ವಾಚರ್ ಏನಂತಾರಲ್ಲ ಅದು. ಅದಕ್ಕೆ ನಮ್ಮ ಚಿಕ್ಕ ಸ್ಟವ್ ಐತಲ್ಲ ಆ ಸ್ಟವ್ ಬರೋ ಅಂತ ಉರಿತೈತೆ, ಒಲೆ ಉರ್ದಂಗೆ. ಓಕೆ ಫ್ರೆಂಡ್ಸ್, ಅದ್ರಲ್ಲಿ ಇವಾಗ ಮಾಡುವ ಏನೇನೆಲ್ಲ ರೆಡಿ ಮಾಡ್ಕೋಬೇಕು ಅದ್ರಕ್ಕೆ ಹಾಕಕ್ಕೆ ಅಂತೆಲ್ಲ ಐಟಮ್ ಎಲ್ಲ ರೆಡಿ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಮೊದಲು ಈ ಕಾಳುಗಳನ್ನೆಲ್ಲ ಈ ಕುಕ್ಕರ್ಗೆ ಹಾಕೊಂಡು ಒಂದು 5 ವಿಸಿಲ್ ಬರ್ಸ್ತೀನಿ ಫ್ರೆಂಡ್ಸ್. ಆಮೇಲೆ ಇದಕ್ಕೆ ಬೇಕಾಗಿರೋ ಐಟಮ್ಸ್ ಎಲ್ಲ ಹಾಕೊಳ್ಳುವ. ಅಂಗಡಿಯಲ್ಲಿ ಕ್ಲೀನ್ ಮಾಡಿಕೊಟ್ಟಿದ್ರು. ನಾನು ಒಂದ್ ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡಿ ತೊಳ್ಕೊಂಡಿದ್ದೀನಿ. ಬರೀ ಉಪ್ಪಾಕಿ ಅರ್ಶಿನ ಹಾಕಿ ಬೇಯಿಸ್ಕೊಳ್ತೀನಿ. ಆಮೇಲೆ ಸ್ವಲ್ಪ ಮಸಾಲಾಸ್ ಏನೇನು ಬೇಕೆಲ್ಲ ಹಾಕೊಳ್ತೀನಿ. ಇದಕ್ಕೊಂದು ಸ್ವಲ್ಪ ನೀರು ಜಾಸ್ತಿ ಹಾಕೋಬೇಕು. ಕೂಗಿಸ್ತಾ ಸುಂಡೋಗ್ತೈತೆ. ಒಂದು ಅರ್ಧ ಚಮಚದಷ್ಟು ಅರಿಶಿನ, ಇನ್ನೊಂದು ಸ್ವಲ್ಪ ಹಾಕೋಣ. ಕಾಲೇನ್ ಬೇಡ ಅನ್ನುತ್ತಾ ಜೀವ ಬಂದಿ. ಇದಕ್ಕೆ ನೀರನ್ನು ಹಾಕಿ ಇಷ್ಟು ನೀರು ಹಾಕ್ತೀನಿ ಫ್ರೆಂಡ್ಸ್. ಇದೆಲ್ಲ ಕೂಗ್ತಾ ನೀರು ಕಮ್ಮಿ ಆಗ್ಬಿಡ್ತೈತೆ. ಈಗ ವಿಸಿಲ್ ಹಾಕಿ ಇಟ್ಟಿದ್ದೀನಿ ಫ್ರೆಂಡ್ಸ್. ಇದೊಂದು 5 ವಿಸಿಲ್ ಬರಲಿ, ಆಮೇಲೆ ಮಸಾಲೆಗಳು ಕಳಿಸ್ತೀನಿ ಫ್ರೆಂಡ್ಸ್. ನೆನ್ನೆ ಎಣ್ಣೆ ತರಿಸ್ದೆ 5 ಲೀಟರ್ದು, ಮತ್ತೆ ರೇಷನ್ ಅಕ್ಕಿನೂ ಸಿಕ್ತು. ಓಕೆ ಫ್ರೆಂಡ್ಸ್, ಈಗ ಫಸ್ಟ್ ಟೈಮ್ ಲೈಫಲ್ಲಿ ಬ್ಲಡ್ ಮಾಡ್ತಾ ಇದ್ದೀನಿ. ಬ್ಲಡ್ ರೆಸಿಪಿ ಏನೋ ಅನ್ಕೋಬೇಡಿ ಫ್ರೆಂಡ್ಸ್. ಯಾರಿಗಾರ ಈ ವಿಡಿಯೋ ಇಷ್ಟ ಆಗಿಲ್ಲ ಅಂದ್ರೆ ಸ್ಕಿಪ್ ಮಾಡಿಬಿಡಿ.
ಖಂಡಿತ ಜಾಸ್ತಿ ಜನಕ್ಕೆ ಇಷ್ಟ ಆಗ್ಲಿಲ್ಲ. ನನಗೆ ಇಷ್ಟ ಆಗ್ಲಿಲ್ಲ ಶಿವ ತಂದಿದ್ದು. ಅಂದ್ರೆ ವೆರೈಟಿ ಆಗಿರ್ತೈತಲ್ಲ ವಿಡಿಯೋಗೆ ಅಂತ ಅನಿಸ್ತು. ನಾನ್ ವೆಜ್ ತಿಂದೇ ಇರೋರು ಎಷ್ಟು ಶಾಪ್ ಆಗ್ತಿದಿರೋ. ಅಯ್ಯ ನಿನ್ನ ಮಕ್ಕ ನಾಯಿ ನೆಕ್ಕ ಸುನಾಮಿ ಬಂದು ನಿಲ್ ಸುತ್ಕೊಂಡು ಹೋಗ. ಎಷ್ಟು ಶಾಪ್ ಆಗ್ತಿದಿರೋ. ಆದ್ರೂ ಏನು ಅನ್ಕೋಬೇಡಿ ಫ್ರೆಂಡ್ಸ್. ಈಗ ಮೊದಲು ಕಾಲ್ ಸುಕ್ಕೆ ರೆಡಿ ಮಾಡ್ಕೊಳ್ತೀನಿ. ಬ್ಲಡ್ಗೆ ಜಾಸ್ತಿ ಈರುಳ್ಳಿ ಹಾಕೋಬೇಕಂತೆ, ಹೀಟ್ ಜಾಸ್ತಿ ಅಂತೆ ಬ್ಲಡ್. ಅದಕ್ಕೆ ಹೆಸರು ಕಾಳು, ಮೊಳಕೆ ಕಾಳು ಐತೆ, ನೆನ್ಸಿರೋ ಕಾಳು ಐತೆ, ಎರಡರಲ್ಲಿ ಒಂದು ಹಾಕ್ಬಿಡ್ತೀನಿ. ಬ್ಯಾಲೆನ್ಸ್ ಆಗ್ತಿದೆ. ಏನೋ ಒಂದು ಗತಿ ಮಾಡ್ತೀನಿ ಫ್ರೆಂಡ್ಸ್ ಇವತ್ತು. ಒಂದು ಮೇಕೆಯಲ್ಲಿ ಒಂದು ಕುರಿಯಲ್ಲಿ ಯಾವ ಐಟಮು ಬಿಟ್ಟಿಲ್ಲ, ಎಲ್ಲ ತಿನ್ಬಿಡಿ ಅಪ್ಪ. ನೀವು ನನ್ನ ಬಗ್ಗೆ ನನಗೆ ಒಂಥರ ಆಗ್ತಿದೆ. ಒಂದ್ ಚೀನಾದಲ್ಲಿ ಹುಟ್ಟಿದ್ನೋ ಏನೋ. ನಿನ್ನೆಂತೂ ತುಂಬಾನೇ ಕಷ್ಟ ಆಗ್ಬಿಡ್ತು ಫ್ರೆಂಡ್. ನನಗೆ ವಿಡಿಯೋ ಅರ್ಧ ಮಾಡ್ಬಿಟ್ಟು ಸ್ಟಾಪ್ ಮಾಡ್ಬಿಟ್ಟು ಮಲಗ್ಬಿಟ್ಟು ಅಷ್ಟು ಕಷ್ಟ ಆಗ್ಬಿಡ್ತು ನನಗೆ. ನಾನ್ ವೆಜ್ ಬಿಟ್ರೆ ಇಷ್ಟು ಕಷ್ಟ ಆಗ್ತಿದೆ ಅಂತ ಗೊತ್ತಿರಲಿಲ್ಲ. ಅಂದ್ರೆ ನಾನ್ ವೆಜ್ ತಿಂದಿರೋದು ಹೆಂಗೆ ಅಂತಂದ್ರೆ ಅವ್ರು ಮೊದಲಿಂದ ತಿಂದಿರಲ್ಲ, ಅದಕ್ಕೇನು ಅನ್ಸಲ್ಲ. ನಾವು ಚೆನ್ನಾಗಿ ತಿನ್ಬಿಟ್ಟು ಊಟಾಗಿಂದ ಅಲ್ಲ ಮದುವೆದಾಗಿಂದ ಇವಾಗ ಸಡನ್ ಆಗ್ಬಿಟ್ರೆ ಹೆಂಗಿರ್ತೈತೆ ಫ್ರೆಂಡ್ಸ್. ಅರ್ಥೋಯ್ತು. ಚಿಕ್ಕ ಮಿಕ್ಸಿ ರೆಡಿ ಮಾಡಿದೆ. ಬರೀ ಮಿಕ್ಸಿ ಹಾಕಿದ್ರೆ ರುಬ್ತೈತೆ. ಐಟಮ್ಸ್ ಹಾಕಿ ನೋಡ್ತೀನಿ ರುಬ್ತೈತೋ ಇಲ್ಲ. ಇದ್ರಲ್ಲಿ ಇವಾಗ ಐಟಮ್ಸ್ ಎಲ್ಲ ರುಬ್ಕೋಬೇಕು ನಾನು. ಈಗ ಮೇನ್ ನಾನ್ ವೆಜ್ ತರ್ಸೋ ಕಾರಣ ಏನಂದ್ರೆ ಫ್ರೆಂಡ್ಸ್, ಇದು ಇನ್ನೇನು ಶಿವರಾತ್ರಿ ಬರ್ತೈತಲ್ಲ, ಈಗ ಮಾಡಿದ್ರೆ ಮತ್ತೆ ನಾವು ಮಾದಾಪುರ್ಗೆ ಹೋಗಿ ಬರೋ ತನಕ ನಾನ್ ವೆಜ್ ಮುಟ್ಟಲ್ಲ. ಅದಕ್ಕೋಸ್ಕರ ಆತ್ರವಾಗಿ ಮಾಡ್ತಾ ಇದೀನಿ ಫ್ರೆಂಡ್ಸ್. ಅದು ಬೇರೆ ಶಿವ ತಿನ್ನಕ್ ಬರೀ ಪರ್ಮಿಷನ್ ಕೊಟ್ಬಿಡ್ತಾ, ರೊಚ್ಚಿಗೆದ್ಬಿಟ್ಟೆ. ಪರ್ಮಿಷನ್ ಕೊಟ್ಟಿಲ್ಲ. ನಾನೆಲ್ಲ ಫುಲ್ ಜಗಳ ಅನ್ಕೊಳ್ಳಿ ಫ್ರೆಂಡ್ಸ್. ನೀವು ಯಾವಾಗ ಜಗಳ ಆಡಲ್ವಾ ಅಂತ ಹೇಳಿದಿಲ್ಲ ಫ್ರೆಂಡ್ಸ್. ನಾನು SCC ಕ್ಯಾಮ್ರಾ ಫಿಕ್ಸ್ ಮಾಡ್ಬಿಟ್ಟಿದ್ರೆ ನಮ್ಮ ಮನೇಲಿ ಕಿವಿಗಳು ಹೋಗ್ಬಿಟ್ಟಿರೋ ಹಂಗೆ. ಅಷ್ಟು ಜಗಳ ಆಯ್ತು. ಅಂದ್ರೆ ನಾನೇ ಜಗಳ ಮಾಡ್ತಿದ್ದೆ. ಶಿವ ಸುಮ್ಮನೆ ಇತ್ತು ಅನ್ಕೊಳ್ಳಿ. ಸುಮ್ಮನೆ ಇರ್ಲಿಲ್ಲ, ಮನೆಯಿಂದ ಆಚೆ ಹೋಗ್ಬಿಡ್ತು. ಏನಾರು ಮಾಡ್ಕೊಂಡು ಬೊಗಳ್ಕೊಳ್ಳಿ ಅಂದ್ಬಿಟ್ಟು ಆ ರೇಂಜಿಗೆ ಜಗಳ ಆಯ್ತು ಫ್ರೆಂಡ್ಸ್. ಮತ್ತೆ ಏನು ತಿನ್ನಿಸ್ತೀರೋ ನಾನು ಕೈ ಕಾಲ ಶಕ್ತಿ ಇಲ್ಲ. ಯಾರು ನೋಡ್ತಾರೆ ಫ್ರೆಂಡ್ಸ್? ಬಿದ್ದೋಗ್ಬಿಟ್ರೆ ಕೆಳಗೆ ಯಾರು ನೋಡಲ್ಲ, ಗಂಡನೇ ನೋಡಲ್ಲ. ದೇವ್ರಣ್ಣ ಫ್ರೆಂಡ್ಸ್. ಅದಕ್ಕೆ ನಾನ್ ಚೆನ್ನಾಗಿರ್ಬೇಕು ಮೊದಲು. ನಾನ್ ಚೆನ್ನಾಗಿದ್ರೆ ದೇಶ ಚೆನ್ನಾಗಿರ್ತಿದೆ. ಈರುಳ್ಳಿ ಜಾಸ್ತಿ ಬೇಕು ಬ್ಲಡ್ಗೆ, ಅದಕ್ಕೆ ತಗೋತಾ ಇದೀನಿ. ಬ್ಲಡ್ ಅಂತ ಹೇಳಕ್ಕೆ ಒಂಥರ ಆಗ್ತಿದೆ ಫ್ರೆಂಡ್ಸ್. ಫಸ್ಟ್ ಟೈಮು, ಅದು ಬೇರೆ ಫಸ್ಟ್ ಟೈಮ್ ತಿಂತಾ ಇರೋದಲ್ಲ, ಇದೊಂದು ಮೆಮೊರಿ. ಅದಕ್ಕೆ ಇದನ್ನು ಶೇರ್ ಮಾಡ್ಕೊಡುವ ಅಂತ. ತಿಂತಾರೆ ಫ್ರೆಂಡ್ಸ್ ಸುಮಾರು ಜನ, ನಮ್ ಕಡೆ ತಿಂತಾ ಇರ್ತಾರೆ. ಆದ್ರೆ ನಮ್ಮಲ್ಲಿ ತಿಂದಿರೋದು ನೋಡಿಲ್ಲ ಅನ್ಸ್ಬೇಕು. ನಾನು ನೋಡೇ ಇಲ್ಲ ಫ್ರೆಂಡ್ಸ್. ನಾನು ಯಾವಾಗ ಚಿಕ್ಕ ವಯಸ್ಸಲ್ಲಿ ಒಂದ್ಸಲ ಮಾಡಿದ್ರು ತಿಂದಿದ್ದೀನಿ. ಟೇಸ್ಟ್ ಸಹ ನೆನಪಾಗ್ತಾ ಇಲ್ಲ, ನೆನಪು ಮಾಡ್ಕೊಂಡ್ರು. ಅಂದ್ರೆ ಅವಾಗ ಅಷ್ಟೊಂದು ನಾನ್ ವೆಜ್ ಅಡಿಕ್ಟ್ ಅಲ್ಲ ನಾನು, ಹಂಗಾಗಿ ನೆನಪಿಲ್ಲ. ಆಮೇಲೆ ನಾನು ಒಬ್ಳೇನ ಪ್ರಪಂಚದಲ್ಲಿ ಮಾಡ್ತಾ ಇರೋರು ಅಂತ ಯೂಟ್ಯೂಬ್ ಸರ್ಚ್ ಮಾಡಿದೆ. ಸುಮಾರು ಜನ ಮಾಡೋರೆ. ಇವರೆಲ್ಲ ಮಾಡೋರೆ, ನಾನ್ ಮಾಡ್ಲಿಲ್ಲ ಅಂದ್ರೆ ನಾನು ಬದುಕಿತ್ತು ವೇಸ್ಟ್ ಅಂದ್ಬಿಟ್ಟು ಮಾಡೋಣ ಅಂತ ರೆಡಿ ಆಗ್ಬಿಟ್ಟೆ. ಇವಾಗ ತಾಯಂದ್ರು ತೋರಿಸ್ತಾ ಇರ್ತಾರೆ, ನೋಡಿ ಮಕ್ಳ, ಆಗಿನ ಕಾಲದಲ್ಲಿ ರಾಕ್ಷಸರಿದ್ರು, ಹೆಂಗಿರ್ತಾರೆ ಅಂದ್ರೆ ಅವರು ಮಧು ಶಿವ ತರ ಇರ್ತಾರೆ. ನಿಜ ಫ್ರೆಂಡ್ಸ್. ನೋಡಿ ಮಕ್ಳ, ರಾಕ್ಷಸರು ಆಗಿನ ಕಾಲದಲ್ಲಿ ಹಿಂಗೆ ಇದ್ರು. ಸೇಮ್ ಕೋರೆಯಲ್ಲೂ ಕೊಂಬ್ ಮಾತ್ರ ಇಲ್ಲ, ಅವೆರಡು ಮಿಸ್ಸಿಂಗು. ಅದಕ್ಕೆ ಫ್ರೆಂಡ್ಸ್ ನನಗೆ ಆಗಲ್ಲ ಇದು ಮಾಡಕ್ಕೆ. ನೋಡಿ ಎಲ್ಲ ನೀರು ಕಮ್ಮಿ ಇಟ್ಟರು ಸುಂಡೋಗ್ತೈತೆ, ಸ್ವಲ್ಪ ಸುಮಾರಾಗಿಟ್ರೆ ಹಿಂಗಾಗ್ತೈತೆ. ಸೂಪು ನಾನು ಕುಡಿಯೋಣಂದ್ರೆ ನೆಲ ಕುಡಿತೈತೆ. ಅಯ್ಯೋ ದೇವ್ರೆ, ಇದು ಬೇಕಿತ್ತ ನನಗೆ ಫ್ರೆಂಡ್ಸ್. ಒಲೆಲಾರ ಬೇಯಕ್ಕೆ ಹಾಕ್ಬೇಕಿತ್ತು. ಓಕೆ ಫ್ರೆಂಡ್ಸ್, ಇದು ವಿಸಿಲ್ ಆಫ್ ಮಾಡ್ಬಿಟ್ಟು 5 ವಿಸಿಲ್ಗೆ ಸೈಡ್ಗೆ ಎತ್ತಿಡ್ತೀನಿ. ಇದು ಏರೋಗೋವರೆಗೂ ಬ್ಲಡ್ ಏನಾದರೂ ಬಿಸಿ ಮಾಡ್ಕೊಳ್ತೀನಿ. ಆಮೇಲೆ ಅದು ಫ್ರೈ ಮಾಡ್ಬಿಟ್ಟು ಆಮೇಲೆ ಇದ್ರಿಗೆ ಬರ್ತೀನಿ. ಇದನ್ನ ತೋರ್ಸಕ್ಕೂ ಒಂಥರ ಆಗ್ತೈತೆ ಫ್ರೆಂಡ್ಸ್. ನಿಜವಾಗ್ಲೂ ಏನು ಅನ್ಕೋಬೇಡಿ ಫ್ರೆಂಡ್ಸ್. ಇದು ಹೆಂಗ್ ಬೇಯಿಸೋದಪ್ಪ? ನೀರಲ್ಲಿಡೋದಾ? ತಟ್ಟೆ ಮುಚ್ಚಿದ್ರೆ ಬೇಯ್ತೈತೆ. ಮುಂದೆ ಫ್ಯೂಚರಲ್ಲಿ ನಾನು ಶಿವ ಇನ್ನೊಬ್ರು ಹಿಂಗಿರ್ತೀವಿ ಅನ್ಕೋತೀನಿ ಫ್ರೆಂಡ್ಸ್. ಸೇಮು. ಅಯ್ಯಯ್ಯ, ಇನ್ನೊಂದ್ಸಲ ಪ್ರೆಗ್ನೆಂಟ್. ಅದು ಕೈಯಲ್ಲಿ ಮರಿ ಐತೆ. ಏನೋ ಮಾಡ್ಕೊಳ್ಳಿ ಬಿಡಿ ಫ್ರೆಂಡ್ಸ್. ಅವ್ರ ಫ್ಯಾಮಿಲಿ ಪ್ಲಾನಿಂಗ್ ಹೆಂಗಾಯ್ತು ಏನೋ, ನಮ್ಗೇನು ಗೊತ್ತು. ಬಟ್ಟೆ ಎಲ್ಲ ತುಳಿತವೆ ಅಂತ ಒಂದೇ ಟೆನ್ಷನು. ಬೆಳಗ್ಗೆ ಒಗ್ದೇ ಹಾಕಿದ್ದೀನಿ. ಬಟ್ಟೆ ಮೇಲೆ ಕಾಲಿಟ್ರು ಕಾಲ್ ಮೇಲೆ ಬರ ಹಾಕ್ಬಿಟ್ಟು ಕಳಿಸ್ತೀನಿ. ವೈಫೈ ವೈರೆಲ್ಲ ಕಚ್ಚಾಕಿ ಇವಾಗ ಹಾಕ್ಕೊಡ್ ಬನ್ರಿ. ಎಷ್ಟು ಖರ್ಚಾಗ್ತೈತೆ? ನಿಮ್ ಬಾಯಿಗೆ ಬನಾನ ತುರ್ಕ. ಇದು ಇವಾಗ ನಾನು ಆ ಕಡೆ ಹೋದ್ರೆ ಸಾಕು, ಬಟ್ಟೆ ಮೇಲೆ ಕ್ಯಾಟ್ವಾಕು. ಈಗ ತಾನೇ ಒಣಗ್ಲೂ ಇಲ್ಲ, ಇವಾಗ ತಾನೇ ಹಿಂಡಾಕಿದ್ದೀನಿ. ರಾಜ್ಯ ಯೋಗ ಅಂದ್ರೆ ನಿಂದೇನೆ. ನೆನೆ ಒಂದೇ ಒಂದು ಅವರ್ಸ್ ಫ್ರೆಂಡ್ಸ್, ನನ್ನ ಮೈಯಲ್ಲಿ ಶಕ್ತಿ ಇಲ್ಲ ಅಂದ ತಕ್ಷಣ ಹಣ್ಣುಗಳು ಬಂದು ಕಾಲ್ ಸೂಪ್ ಬಂದು
ಅಡುಗೆ ಇನ್ನೂ ಆಗ್ತೈತೆ ಫ್ರೆಂಡ್ಸ್. ಯಾವಂತರ ನನ್ನ ಕೈಲಿ ನೋಡೋಕ್ಕಾಗ್ತಿಲ್ಲ. ಮನೆ ಬಾಕ್ಲೆಲ್ಲ ಹೋಯ್ತು ಫ್ರೆಂಡ್ಸ್. ಇದು ಬೇರೆ ಹಿಂಗೆ ಬೇಯಿಸ್ತಾ ಇದ್ದೀನಿ ಇಟ್ಬಿಟ್ಟು, ಇದು ಬೇಯ್ತಾ ಇಲ್ಲ. ಏನ್ ತಂದಿದ್ಯಾ? ಏನ್ನ ಕಾಳು ಸೂಪ್ ಮಾಡಿದ್ದೀನಿ. ಬ್ಲಡ್ ಸೂಪ್ ಹೇಳು, ಬ್ಲಡ್ ಫ್ರೈ ಹೇಳು. ಚಿಕನ್ ಮುದ್ದೆ ಬೋಟಿ ಸಾರ. ಅದು ಒಂದೇ ಸ್ಟವ್ ಅಲ್ಲಿ ಅಡುಗೆ ಬೇಗ ಮಾಡೋಕ್ಕಾಗ್ತಿಲ್ಲ ಫ್ರೆಂಡ್ಸ್. ನನಗಂತೂ ಟೇಸ್ಟ್ ನೋಡ್ಲಾ. 100 ರೂಪಾಯಿ ಅದು. ಓ ಮೈ ಗಾಡ್, ಐ ಕಾಂಟ್ ಬಿಲೀವ್ ದಿಸ್. ಅದೇ 50 ರೂಪಾಯಿಗೆ ತಂದಿದ್ರೆ ನಾನೇ ಮಾಡ್ಕೊಡ್ತಿದ್ದೆ. ಟಮೋ ಚಿಕನ್ ಜಮಾಯಿಸು. ಯಾಕೆ ಅವನು ಹೆಂಗಾರ ತಿನ್ಕೊಳ್ಳಿ ಬಾ. ನೀರಾಗ ತೊಳೆದಿದ್ಯಾ? ಚಿಕನ್ ನಾನು ಕೊಡ್ದಿದ್ಮೇಲೆ ಆ ತಿಂದಿ ತಟ್ಟೆ ನೀನೇ ತೊಳಿಬೇಕು. ನೀರೊಳಗೆ ಹಾಕಿ ಬೇಯಿಸ್ಬೇಕಾ? ಬ್ಲಡ್ ಮಿಕ್ಸ್ ಆಗಲ್ಲ ಮತ್ತೆ? ಎಲ್ಲಾರು ವಿಡಿಯೋದಲ್ಲಿ ಹಿಂಗ್ ಬೇಯಿಸವ್ರೆ. ಮತ್ತೆ ಇಷ್ಟೊತ್ತು ಬಾಯಲ್ಲಿ ಏನ್ ಇಟ್ಕೊಂಡಿದ್ದೆ ಹೇಳ್ಬೇಕು ತಾನೆ? ನೀರೊಳಗೆ ಹಾಕ್ಬಿಟ್ಟು ಬೇಯಿಸ್ತಾರ ಫ್ರೆಂಡ್ಸ್? ಟಾಮ್ಲಿ ನೀರೊಳಗೆ ಹಾಕ್ಬಿಟ್ಟು ಬೇಯಿಸ್ತಾರಾ? ಓಕೆ ಫ್ರೆಂಡ್ಸ್, ಐಟಮ್ಸ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಮೆಣಸು ಪುಡಿ, ಜೀರಿಗೆ ಪುಡಿ, ಹಸಿಮೆಣಸಿನಕಾಯಿ, ಕೊತ್ತಂಬರಿ, ಈರುಳ್ಳಿ, ಟೊಮೊಟೊ ಹಣ್ಣು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಓಪನ್ ಆಗ್ತಾ ಇಲ್ಲ. ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫ್ರೆಂಡ್ಸ್. ಮಸಾಲೆಗಳು ಒಂದೊಂದು ಸ್ವಲ್ಪ ಹಾಕ್ಕೊಳ್ಳೋದು ಅಷ್ಟೇ ಫ್ರೆಂಡ್ಸ್. ಈ ಕಲರ್ ಆದರೆ ಸಾಕಲ್ಲ ಫ್ರೆಂಡ್ಸ್, ಈ ಕಲರೇ ಆಗಬೇಕು ಅಂತ ಹೇಳಿರೋದು. ಇಷ್ಟು ಸಾಕು. ಇದನ್ನು ಸೈಡ್ಗಿಡ್ತೀನಿ. ಈಗ ನಮ್ಮ ಕುಕ್ಕರ್ಗೆ 5 ವಿಸಿಲ್ಗೆ ಎಲ್ಲ ಕರೆಕ್ಟಾಗಿ ಬಂದೈತೆ ಫ್ರೆಂಡ್ಸ್. ಈಗ ಕೆಲವೊಂದು ಐಟಮ್ಸ್ ಹಾಕ್ಬೇಕು. ನಾನೇ ಒಂದು ವಿಚಿತ್ರವಾಗಿ ಮಾಡ್ಕೋತೀನಿ ಫ್ರೆಂಡ್ಸ್, ನಮ್ಮ ರುಚಿಗೆ ತಕ್ಕಂಗೆ. ಸ್ಲೈಸಾಗಿ ಕಟ್ ಮಾಡಿರುವಂಥ ಟೊಮೆಟೊ ಅಂಡ್ ಒಂದು ಸ್ವಲ್ಪ ಈರುಳ್ಳಿ, 1-2 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಜೀರಿಗೆ ಪುಡಿ, ಮೆಣಸು ಪುಡಿ ಸ್ವಲ್ಪ. ಜೀರಿಗೆ ಪುಡಿ ಸೈಡಲ್ಲಿರೋದು ಫ್ರೆಂಡ್ಸ್. ಇದಿಷ್ಟು ಬ್ಲಡ್ ಫ್ರೈಗೆ. ಖಾರಕ್ಕೆ ನಾನೇನೋ ಹಾಕ್ಕೊಳ್ತಲ್ಲ ಫ್ರೆಂಡ್ಸ್, ಮೆಣಸು ಪುಡಿನೇ ಹಾಕ್ಕೊಂಡಿದ್ದೀನಲ್ಲ, ಸಾಕು ಅನಿಸ್ತೈತೆ ನನಗೆ. ಹಸಿಮೆಣಸಿನ್ಕಾಯಿ ಹಾಕೋಬೇಕಿರೋ ಲೆಕ್ಕ, ನನಗೆ ಹಸಿಮೆಣಸಿನ್ಕಾಯಿ ಬೇಡ. ಈಗ ಇವಿಷ್ಟನ್ನು ಕೂಗಿಸಿಕೊಂಡರೆ ನಮ್ಮ ಸೂಪ್ ರೆಡಿ ಆದಂಗೆ. 1 ಸ್ಪೂನಷ್ಟು ಧನಿಯಾ ಹಾಕ್ಕೊಳ್ತೀನಿ ಫ್ರೆಂಡ್ಸ್, ರುಚಿಕರವಾಗಿರಲಿ ಅಂತ. ಖಾರಕ್ಕೆ ಮಾತ್ರ ಏನೂ ಹಾಕ್ಕೊಳ್ತಿಲ್ಲ, ಮೆಣಸು ಪುಡಿ ಒಂದೇ ಹಾಕ್ಕೊಂಡಿರೋದು. ಅಪ್ಪೇ ಇದನ್ನ ಸ್ವಲ್ಪ ಕಟ್ ಮಾಡ್ಬೇಕು, ಕೊಟ್ಬಿಡಪ್ಪ ಇದ್ರೊಳಗೇನೆ. ನನ್ನ ಕೈಲಿ ಆಗ್ತಾ ಇಲ್ಲ. ಬಿಸಿ ಇದ್ದಾಗೆ ಕಟ್ ಮಾಡ್ಬೇಕು. ತಣ್ಣಗಾದ್ಮೇಲೆ ಅದು ಕಬ್ಬಿಣ ತರ ಆಗ್ಬಿಡ್ತೈತೆ. ನೀನ್ 6 ವರ್ಷದಲ್ಲಿ ನೀನು ಪಚಾವ್ ಆಗ್ಬಿಡ್ತೀವಿ, ಕೆಲ್ಸಕ್ಕೆ ಹೋಗ್ಬಿಡ್ತೀವಿ. ಅದಕ್ಕೆ ಹಂಗೆ ಕಟ್ ಮಾಡು, ಸಕ್ 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 ಅಂತ. ಹ್ಯಾಪಿ ಬರ್ಡೇ ಟು ಯು. ನೋಡ್ದೆ ಎಲ್ಲಾರು ಬರ್ತಡೆಗೆ ಕೇಕ್ ಕಟ್ ಮಾಡಿಸ್ತಾರೆ. ನಿನ್ ಬರ್ತಡೆ ನಾನು ಬ್ಲಡ್ ಕಟ್ ಮಾಡಿಸ್ತಾ ಇದ್ದೀನಿ. ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ಬಿಲ್ಡಪ್ ರಜಾ ಕಟ್ ಮಾಡ್ಬೋದು. ಇವೆಲ್ಲ ನೋಡ್ತೀರ, ಚಿಕನ್ ಬೆಸ್ಟ್ ಅನ್ಸ್ತೈತೆ. ತಾಮನೆ ತಲೆ ಸುತ್ತ ಬಿದ್ದೋದು ಈ ರೆಸಿಪಿಗಳು ನೋಡ್ಬಿಟ್ಟು. ಏನೇನು ತಿಂತಾರಪ್ಪ ಇವರು, ಇನ್ನೊಂದೆರಡು ದಿನ ಹೋದ್ರೆ ನನ್ನ ತಿನ್ಬಿಡ್ತಾರೆ ಅಂತ ಅವ್ನ ಮೈಂಡ್ ವಾಯ್ಸು. ಟಾಮು ಯಾವುದಕ್ಕೂ ಶಿವ ಕಣ್ಣಿಗೆ ಒಂಟಿಯಾಗಿ ಸಿಗ್ಬೇಡ. ನಿನ್ಗೂ ಸ್ಕೆಚ್ ಹಾಕಿದ್ರು ಆಗ್ತೈತೆ. ಕರೆಂಟ್ ಬಂದ್ಬಿಡ್ತಾ? ಟಾಮಗ್ ಸ್ಕೆಚ್ ಹಾಕಿದ್ಯಪ್ಪಿ. ನೀನ್ ಹೆಂಗಾರ ಕಟ್ ಮಾಡ್ಕೊಳಪ್ಪ, ಅದನ್ನ ನೋಡಿದ್ರು ಆಗ್ತಾ ಇಲ್ಲ. ಹೋಗ್ಲಿ ಊರ್ ಕೊಟ್ಬಿಟ್ಟು ಹೋಗ್ಬಿಡ ಅದನ್ನ. ನನಗೆ ಆಗ್ತಾ ಇಲ್ಲ, ಅದೊಂಥರ ಆಗ್ತೈತೆ, ಹೊಟ್ಟೆಲ್ಲ ಮಳಿಸ್ತೈತೆ. ಮಾಸ್ಕ್ ಹಾಕೊಂಡು ಅಷ್ಟೇ ವೇಲ್ ಕಟ್ಕೊಂಡು ಮುಗ್ಗೆ ಮಾಡ್ಬೇಕು ನಾನೀಗ ಅದನ್ನ. ನಮ್ಮ ಸೂಪ್ 2 ವಿಸಿಲ್ ಬಂತು ಫ್ರೆಂಡ್ಸ್. ಈಗ ಬ್ಲಡ್ ಫ್ರೈಗೆ ಹೋಗ್ತಾ ಇದ್ದೀನಿ. ಒಂದು ದೊಡ್ಡ ಬಾಣಲಿ ಇಟ್ಕೊಂಡೆ. ಇದಕ್ಕೆ ಜಾಸ್ತಿ ಎಣ್ಣೆ ಹಾಕೋಬೇಕು ಅಂತ ಹೇಳಿದ್ರು, ಹಂಗೆ ಹಾಕ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ. ಈ ಬಾಣಲಿನ ನಾನು ಎಷ್ಟು ಸಲ ತೊಳಿತೀನೋ ನನಗೆ ಗೊತ್ತಿಲ್ಲ. ಮಾಡ್ಬೇಕಾರೆ ಅನ್ನಿಸ್ತು ಇದಕ್ಕೆ ಬಳಸೋ ಪಾತ್ರೆಗಳನ್ನೆಲ್ಲ ಒಂದು 5-6 ಸಲ ಆದರೂ ತೊಳಿಬೇಕು ಅಂತ. ಆಮೇಲೆ ಎಣ್ಣೆಗೆ ಹೆಸರು ಕಾಳು ಹಾಕ್ಕೊಂಡೆ. ಬೇಯಿಸಿಟ್ಕೊಂಡು ಹಾಕಿಲ್ಲ ಫ್ರೆಂಡ್ಸ್, ಹಂಗೆ ನೆನೆಸಿಟ್ಕೊಂಡಿರೋದೇ ಹಾಕಿದೆ. ಹೆಂಗಿದ್ರೆ ಇದೆಲ್ಲ ಫ್ರೈ ಆಗೋಷ್ಟಲ್ಲಿ ಬೆಂದ್ಕೊಳ್ತೈತೆ ಅಂದ್ಬಿಟ್ಟು ಅದನ್ನು ಚೆನ್ನಾಗಿ 1-2-3 ನಿಮಿಷ ಬೇಯಿಸ್ಕೊಂಡು ಆಮೇಲೆ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡೆ. ಇದಕ್ಕೆ ಖಾರಕ್ಕೆ ಹಸಿಮೆಣಸಿನ್ಕಾಯಿ ಮಾತ್ರ ಹಾಕ್ಕೋಬೇಕಂತೆ, ಆದರೆ ನಾನು ಹಸಿಮೆಣಸಿನ್ಕಾಯಿ ಜೊತೆಗೆ ಬೇರೆ ಏನೇನೋ ಮಸಾಲಾಸ್ ಎಲ್ಲ ಹಾಕ್ಬಿಟ್ಟೆ. ಆಮೇಲೆ ಈರುಳ್ಳಿ ಹಾಕ್ಕೊಂಡೆ. ಅದು ಎಷ್ಟಿರ್ತೈತೆ ಬ್ಲಡ್ಡು ಅದಕ್ಕೆ ಸಮವಾಗಿ ಈರುಳ್ಳಿ ಇರಬೇಕು ಅಂತ ಹೇಳಿದ್ರೆ ಅದಕ್ಕೆ ಈರುಳ್ಳಿ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು. ಇದನ್ನು ನೋಡ್ತಾ ಇದ್ರೇ ಹೊಟ್ಟೆ ಎಲ್ಲ ಒಂಥರ ಆಗ್ತೈತೆ.
ಉಪ್ಪು ಒಂದು ಸ್ವಲ್ಪ ಹಾಕ್ಕೊಂಡೆ. ಯಾರು ಇಷ್ಟಪಡದೇ ಇರೋರು ದಯವಿಟ್ಟು ಸ್ಕಿಪ್ ಮಾಡಿಬಿಡಿ ಫ್ರೆಂಡ್ಸ್. ನನಗೆ ನೋಡೋಕೆ ಹಿಂಸೆ ಆಗ್ತೈತೆ, ನೀವೆಷ್ಟು ಇಷ್ಟಪಟ್ಟಲ್ಲ ಹಿಂಸೆ ಪಟ್ಟು ನೋಡ್ಬೋದು. ಆಮೇಲೆ ಈರುಳ್ಳಿ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡೆ. ಶಿವ ಹೇಳ್ತು ಬೆಳ್ಳುಳ್ಳಿ ಜಾಸ್ತಿ ಹಾಕು, ಇದಕ್ಕೆ ಜಾಸ್ತಿ ಹಾಕ್ತಾರೆ ಅಂತ. ಅದಕ್ಕೆ ಬೆಳ್ಳುಳ್ಳಿನೂ ಸಪ್ರೇಟಾಗಿ ಒಂದು ಸ್ವಲ್ಪ ಪೇಸ್ಟ್ ಮಾಡಿ ಹಾಕ್ಕೊಂಡೆ. ಇದನ್ನು ಹಸಿ ವಾಸನೆ ಹೋಗೋವರೆಗೂ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಇಷ್ಟಪಟ್ಟು ತಿನ್ನೋರಿಗೆ ನಿಮ್ಗೆ ಇಲ್ಲಿಂದನೇ ಸಾಷ್ಟಾಂಗ ನಮಸ್ಕಾರ. ಕಾಲ್ಗಿಗ್ಲೇ ಉದ್ದುದ್ದ ಬೀಳ್ತಾ ಇದ್ದೀನಿ. ಇದನ್ನು ನೋಡಿದ ತಕ್ಷಣವೇ ಒಂಥರ ಆಗೋಯ್ತು ಫ್ರೆಂಡ್ಸ್. ನನಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ರೆ ಮಧ್ಯೆ ಮಧ್ಯೆ ಬ್ಲಡ್ ಇತ್ತು. ನನಗೆ ಬೇಯಿಸ್ಕೊಳ್ಳೋಕೆ ಐಡಿಯಾನೇ ಗೊತ್ತಾಗಲಿಲ್ಲ. ನನಗೆ ಕುಕ್ಕರ್ಲಿ ಇಟ್ಟು ಕೂಗಿಸ್ಬಿಡ್ಬೇಕಾಗಿತ್ತು ಅಂತ ಅನ್ನಿಸ್ತು. ನನಗೆ ಗೊತ್ತಾಗಲಿಲ್ಲ. ಶಿವ ಒಂದು ಸ್ವಲ್ಪ ಹಂಗೆ ಐತೆ ಅಂತ ಹೇಳ್ತು. ನನಗೇನು ಮಾಡೋದು ಅಂತ ಗೊತ್ತಾಗದೆ ಈ ಥರ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋವಾಗ ಬೆಂದ್ಕೊಳ್ತಿದ್ದೆ ಅಂದ್ಬಿಟ್ಟು ಟೈಟಾಗಿ ಮಗುಗೆ ಬಟ್ಟೆ ಕಟ್ಕೊಂಡು ಅಡುಗೆ ಮಾಡ್ತಾಯಿದ್ದೀನಿ. ನನ್ನ ಲೈಫಲ್ಲಿ ಈ ಥರನೂ ಅಡುಗೆ ಮಾಡ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಈ ಥರ ಅದರಲ್ಲೇ ಪೀಸಸ್ ಮಾಡ್ಕೊಂಡೆ, ದೊಡ್ಡ ಪೀಸ ಕಟ್ ಮಾಡಿಬಿಟ್ಟಿತ್ತಂತ. ಆಮೇಲೆ ಖಾರದ ಪುಡಿನೂ ಹಾಕ್ಕೊಂಡೆ, ಖಾರ ಸಾಕಾಗಲ್ಲ ಅಂದ್ಬಿಟ್ಟು ಧನಿಯಾ ಪುಡಿನೂ ಹಾಕ್ಕೊಂಡೆ. ಒಟ್ನಲ್ಲಿ ಅದು ಸ್ಮೆಲ್ ಬರಬಾರ್ದು ಅಂದ್ಬಿಟ್ಟು ಇಷ್ಟೆಲ್ಲ ಮಸಾಲ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ನಾನು ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ. ಕಟ್ ಮಾಡುವಾಗ ಬಾಕ್ಸ್ ಕಟ್ ಮಾಡಿತ್ತು. ಒಟ್ನಲ್ಲಿ ನಾನು ಅದು ಮಾಡ್ತಾ ಇದ್ದಷ್ಟು ಈ ಥರ ಸ್ಮ್ಯಾಶ್ ಮಾಡ್ತಾನೆ ಇದ್ದೆ. ಫುಲ್ ಮೊಟ್ಟೆ ಥರ ಫ್ರೈ ಆಗಬೇಕು ಅಂದ್ಬಿಟ್ಟು ಒಂದು 30 ನಿಮಿಷ ಫ್ರೈ ಮಾಡಿದ್ದೀನಿ ಫ್ರೆಂಡ್ಸ್. ಇದನ್ನು ಜಾಸ್ತಿನೇ ಟೈಮ್ ತಗೊಂಡು ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮೆಣಸು ಪುಡಿ ಹಾಕ್ಕೊಂಡೆ. ಒಂದು 2-3 ಸ್ಪೂನಷ್ಟು ಮೆಣಸು ಪುಡಿ ಹಾಕ್ಕೊಂಡೆ. ಇವನ್ನೆಲ್ಲ ಮಿಕ್ಸ್ ಮಾಡ್ತಾ ಆಮೇಲೆ ಬ್ಲಡ್ ಸ್ಮೆಲ್ ಒಂದು ಸ್ವಲ್ಪ ಕಮ್ಮಿ ಆಗ್ತಾ ಬಂತು. ಆವಾಗ ಒಂದು ಸ್ವಲ್ಪ ಉಸಿರಾಡೋಕ್ಕಾಯ್ತು ನನಗೆ. ಇದು ಮಾಡೋವರೆಗೂ ಉಸಿರಾಟ ನಿಲ್ಲಿಸ್ಕೊಂಡೆ ಅಡುಗೆ ಮಾಡಿದ್ದೀನಿ. ಒಂದೇ ಹೇಳ್ತೀನಿ ಫ್ರೆಂಡ್ಸ್, ಲೈಫಲ್ಲಿ ನಾನು ಇದನ್ನು ಮಾಡಬಾರ್ದು ಅಂತ ಅಂದ್ಕೊಂಡೆ. ನನಗೆ ಅಷ್ಟು ಹಿಂಸೆ ಆಗ್ಬಿಡ್ತು. ನಾನು ಮಾಡ್ತಾ ಇರ್ಬೇಕಾದ್ರೆ ಶಿವ ಒಂದೊಂದು ಸ್ಪೂನ್ ಹಾಕ್ಸ್ಕೊಂಡು ತಿಂತಾ ಇತ್ತು. ಸೂಪರ್ ಆಗೈತೆ ಅಂತ. ನನಗಂತೂ ನನ್ನ ಗಂಡನ ಇಲ್ಲ ವಿಚಿತ್ರ ಮನುಷ್ಯನ ಇದು ಅಂತ ಅನ್ನಿಸ್ಬಿಡ್ತು. ಬ್ಲಡ್ ಫ್ರೈ ಕಾಲ್ ಸೂಪು ರೆಡಿ ಫ್ರೆಂಡ್ಸ್. ನಿಂದು ಒಂದು ಜನ್ಮ. ಏನಪ್ಪ ತಿನ್ನಪ್ಪ, ನಾನು ಇದು ಮಾತ್ರ ತಿಂತೀನಿ. ಏನಕ್ಕೆ ಬ್ಲಡ್ ಫ್ರೈ ತಿನ್ನೋದಪ್ಪಿ? ಎದೆ ನೋವಿಗೆ ತಿನ್ಬೇಕು ಅನಿಸ್ದಾಗ ಈ ಥರ ಒಂದು ಟೆಕ್ನಿಕ್ ಹುಡುಕ್ಬಿಡೋದು ಎಲ್ಲರೂ ತಿನ್ನಲಿ ಅಂತ. ಈಗಲಲ್ಲ ಫ್ರೆಂಡ್ಸ್, ಚಿಕ್ಕ ವಯಸ್ಸಿಂದ ಕೇಳಿದ್ದೀನಿ ದೊಡ್ಡವರೆಲ್ಲ ಎದೆ ನೋವಿಗೆ ಬ್ಲಡ್ ಫ್ರೈ ತಿಂತಾರೆ ಅಂತೆ. ಏನೋ ನಮಗೆ ಗೊತ್ತಿಲ್ಲ. ನಮಗೆ ಕಾಲ್ ಸೂಪೇ ಸಾಕು. ನೋಡೋಕ್ಕೆ ಲುಕ್ಕಿಂಗ್ ಸೂಪರ್ ಆಗೈತೆ. ಚೆನ್ನಾಗಿ ಬೇಯಿಸಿದ್ದೀನಿ ಫ್ರೆಂಡ್ಸ್. ಇದು ಬಿಟ್ಕೊಂಡಿರ್ಬೇಕು, ಹಂಗೆ ಬೇಯಿಸಿದ್ರೆ ಚೆನ್ನಾಗಿ ಬೆಂದೈತೆ ಅಂತ. ಐ ವಿಲ್ ಟೇಸ್ಟ್ ಸೂಪ್ ಫ್ರೆಂಡ್ಸ್. ಚೆನ್ನಾಗಿದೆ. ಟಾಮ ಯು ವಾಂಟ್ಯಾ? ನಿನ್ ಚಿಕನ್ ಸಾರು ಅನ್ನ ತಿಂದೆ ಬಿಡು, ನನ್ನ ಫೇವ್ರೆಟು. ಚೆನ್ನಾಗಿ ತಿನ್ಬಿಟ್ಟು ಶಕ್ತಿ ಬರ್ಸ್ಕೊಂಡು ನಾಳೆಯಿಂದ ಎನರ್ಜೆಟಿಕ್ ಆಗಿ ಕೆಲಸ ಮಾಡಬೇಕು. ಈ ಥರ ಅಡುಗೆಗಳು ಮಾಡೋದು ಸಾಕು, ಈ ಗೋಳು ಸಾಕು ಫ್ರೆಂಡ್ಸ್. ಮನೆಯೆಲ್ಲ ಸ್ಮೆಲ್ಲು, ಯಪ್ಪ ದೇವರೇ. ಸರ್ಫ್ ಎಕ್ಸಲ್ಲಿ ಹಾಕಿ ತೊಳಿಬೇಕೀಗ ಮನೇನ. ಏನಕ್ಕೆ ಬೇಕಿತ್ತು? ನೆಟ್ಟಾಗೆ ಮಟನ್ನು ಚಿಕನ್ನು ಫಿಶ್ ತರಿಸ್ಬಿಟ್ಟು ಮಾಡಬೇಕು. ಇಂಥ ಪ್ರಯೋಗಕ್ಕೆಲ್ಲ ಕೈ ಹಾಕಕ್ಕೆ ಹೋಗ್ಬಾರ್ದು ಫ್ರೆಂಡ್ಸ್. ದೇವರನ್ನ ಹೇಳ್ಬೇಕಂದ್ರೆ ಇವಾಗೈತೆ ನನಗೆ ಮಾರಿ ಹಬ್ಬ. ಇದನ್ನು ನೋಡಿದ್ರೆ ಶಿವ ಚಪ್ಪರ್ಸ್ಕೊಂಡು ತಿಂತೈತೆ. ಕಾಲು ಸೂಪ್ ನೋಡಿದ್ರೆ ನನಗೆ ತಿನ್ನೋಕ್ಕೆ ಮನ್ಸು ಬರ್ತಾ ಇಲ್ಲ. ಇವೆಲ್ಲ ಕ್ಲೀನ್ ಮಾಡ್ಬೇಕು ಫ್ರೆಂಡ್ಸ್. ಈಗ ನಾನು ಎಲ್ಲ ಕ್ಲೀನ್ ಮಾಡಿ ನೆಲ ಒರೆಸ್ಬಿಟ್ರೆ ಸ್ವಲ್ಪ ಸ್ಮೆಲ್ ಕಮ್ಮಿ ಆಗ್ತೈತೆ. ಮನೆ ಕೆಲಸ ಮಾಡ್ಬೇಕಂದ್ರೆ ಮೊದಲು ನನ್ನ ತಲೆ ಸರಿ ಮಾಡ್ಕೋಬೇಕು ಫ್ರೆಂಡ್ಸ್. ಸರಿ ಅದು ಯಾವತ್ತೂ ಸಾಧ್ಯ ಇಲ್ಲ. ನನ್ನ ತಲೆ ಕೂದಲು ಸರಿ ಮಾಡ್ಕೋಬೇಕು. ಆಗ್ತಾ ಇಲ್ಲ ಫ್ರೆಂಡ್ಸ್. ಫುಲ್ಲು ಕೈ ಕಾಲ ಶಕ್ತಿ ಇಲ್ಲ ನನಗೆ. ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಪಾನಿಪುರಿ ತಿನ್ಕೊಂಡು ಚೆನ್ನಾಗಿದ್ದೆ. ಎಲ್ಲ ಬಿಟ್ಟ ಮೇಲೆ ಕಾಯಿಲೆಗಳು ಒಂದೊಂದೇ ಒಕ್ಕರ್ಸ್ಕೊತೈತೆ. ಅದಕ್ಕೆ ಸಡನ್ನಾಗಿ ಬಿಡಕ್ಕೆ ಹೋಗ್ಬಾರ್ದು. ಯಾವುದು ನೆಗದು ಬಿದ್ದೋಗ್ತೀವಿ. ಜನ್ಮಕ್ಕೆ ಹೋಗೋ ಸ್ವಲ್ಪನೇ ಬಿಡಬೇಕು. ಬ್ರಹ್ಮಾಂಡ ಗುರುಜಿರಿ ಹೇಳ್ದಂಗೆ ಯಾವುದನ್ನು ಸಡನ್ನಾಗಿ ಬಿಡಬಾರ್ದು. 2 ಜಡೆ ಹಾಕೋಬಾರ್ದು ಫ್ರೆಂಡ್ಸ್. ಎಸ್, 2 ಜಡೆನೇ ಹಾಕೋತೀನಿ. ನಮ್ಮನ್ನ ಯಾಕೆ ಕೇಳೋರು 2 ಜಡೆ ಹಾಕೋಬೇಡ ಅಂತ? ಹಿಂಗೆ ಹಾಕೊಂಡ್ರೆ ಎಸ್, ಹಿಂಗೆ ಹಾಕೋತೀನಿ. ಮನೇಲಿ ದೊಡ್ಡವರು ಅತ್ತೆ ಮಾವ ಕೇಳೋರು ಮಾಡೋರಿಲ್ಲ ಅಂದ್ರೆ ಹಿಂಗೆ ಫ್ರೆಂಡ್ಸ್. ಧೈರ್ಯ ಅನ್ನೋದು ಬಹಳಷ್ಟು ಜನ ಡಿಕ್ಷನರಿಯಲ್ಲಿ ನೋಡಿದ್ರೆ ನನಗೆ ಅದು ಜೀನ್ಸ್ ಅಲ್ಲೇ ಬಂದಿದೆ ಸರ್. ಅಂದ್ರೆ ಅವರಿದ್ರೆ ಈ ಥರ ಹಾಕೊಳ್ಳಲ್ವ ಅಂತಲ್ಲ, ಊರಲ್ಲೂ ಹಾಕೊಳ್ತೀನಿ. ನಾನು ಹಾಕೊಳ್ತಾ ಇದ್ದೆ. ನನ್ನೇನು ಕೇಳಲ್ಲ ಫ್ರೆಂಡ್ಸ್. 2 ಜಡೆ ಹಾಕೊಂಡ್ರೇನು? ಮೋಸ್ಟ್ಲಿ ನಾನು ನೋಡಿರ್ತಾರೆ ಚಿಕ್ಕ ವಯಸ್ಸಲ್ಲಿ ಅವ್ರು 2 ಜಡೆ ಹಾಕೊಂಡು ಇದ್ದಿದ್ದು. ಹಂಗಾಗಿ ಅವ್ರಿಗೇನು ವಿಚಿತ್ರ ಅನ್ಸಲ್ಲ. ವಾವ್, 10 ವರ್ಷ ಕಮ್ಮಿ ಆಗೋಯ್ತು ಒಂದೇ ಜಡೆಗೆ. ಈ ಕಡೆ ಹಾಕೊಂಡ್ರೆ ಇನ್ನೊಂದು 10 ವರ್ಷ ಕಮ್ಮಿ ಆಗ್ತೈತೆ. ಈಗ ತಾನೇ ಹುಡ್ತಂಗಿರ್ತೀನಿ. ವಾವ್, ಸೂಪರ್.
ಈ ವಿಡಿಯೋ ನೋಡ್ಬಿಟ್ಟು ಬಾಲ್ಯ ವಿವಾಹ ಅಂತ ಶಿವ ಮೇಲೆ ಕಂಪ್ಲೇಂಟ್ ಕೊಟ್ಬಿಡ್ತಾರೋ ಏನೋ. ಅಲ್ಲಲ್ಲಲ್ಲಲ್ಲಲ್ಲಲ್ಲ ಚಿಕ್ಕ ವಯಸ್ಸಲ್ಲಿ 2 ಜಡೆ ಅಂದ್ರೆ ಅಳ್ತಿದ್ದೆ ನಾನು. 1 ಜಡೆ ಹಾಕೊಂಡು ಹೋಗ್ಬೇಕು, 1 ಜಡೆ ಹಾಕೋಬೇಕು ಅಂತ. ಈಗ ಜೀವನ ಪೂರ್ತಿ ಒಂದೇ ಜಡೆ ಹಾಕೊಳ್ಳಂಗಾಗೋಯ್ತು. ಅದಕ್ಕೆ ಚಿಕ್ಕ ವಯಸ್ಸಲ್ಲಿ ಆದಷ್ಟು 1 ಜಡೆ ಹಾಕೋಬಿಡಿ, ದೊಡ್ಡವರಾದ್ಮೇಲೆ ಟೈಮ್ ಸಿಗಲ್ಲ. ಫ್ಯಾಮಿಲಿ ಹೌ ಇಸ್ ಇಟ್ ಮೈ ಜುಟ್ಟುಸ್? ಹೌ ಇಸ್ ಇಟ್ ಮೈ ಜುಟ್ಟು? ಇರೋ ಬಾಗಿಲು ಕಸ ಕುಡಿಸ್ತೀನಿ, ನಾವು ಕಸ ಹಾಕ್ಬಿಟ್ಟು ಬರೋಣ. ಓಕೆ ಫ್ರೆಂಡ್ಸ್, ಮನೆ ಬಾಗಿಲ ಕೊಡೋಗಿ ಮೊದಲು ಕಸ ಹಾಕ್ಬಿಟ್ಟು ಬಂದು ಆಮೇಲೆ ಮುಂದಿನ ಕೆಲಸ ನೋಡ್ತೀನಿ. ನಿದ್ದೆ ಮಾಡಿದೆ ಕೆಲಸ ಮಾಡಿದ್ರೆ ಇಷ್ಟೊತ್ತಿಗೆಲ್ಲ ಕೆಲಸ ಮುಗ್ದಿರ್ತಾಯಿತ್ತು. ಈ ನಿದ್ದೆ ಬೇರೆ ಹೋಗಿ ಬಂದು ಬರ್ತೈತೆ. ನನಗೆ ನಾರ್ಮಲಾಗಿ ನಿದ್ದೆ ಬರಲ್ಲ ಫ್ರೆಂಡ್ಸ್. ಬಲವಂತಾಗಿ ಯಾರು ಕಟ್ಟಾಕ್ಬಿಟ್ಟು ಮಲಗಿಸ್ತಾರೆ, ಮಲ್ಕೊಳ್ಳಲ್ಲ ನಾನು. ಚೆನ್ನಾಗಿ ಮೈಕೈ ನೋವು ಬಂದಿದ್ರೆ ಇಲ್ಲ ಒಂದು ಸ್ವಲ್ಪ ಆರೋಗ್ಯ ಸಮಸ್ಯೆ ಇದ್ದರೆ ಮಾತ್ರ ನಂಗೆ ನಿದ್ದೆ ಬರ್ತೈತೆ. ಅವಾಗ ಆರಾಮಾಗಿ ಮಲ್ಕೋತೀನಿ. ಆವಾಗ ಕೆಲಸಗಳು ಹಿಂಗೆ ಸ್ಟಾರ್ಟ್ ಆಗ್ತೈತೆ. ಆಮೇಲೆ ಮತ್ತೆ ಕೆಲಸಗಳು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೋತೀನಿ. ಮತ್ತೆ ಚಳಿ ಜ್ವರ ಬಂದು ಮಲ್ಕೋತೀನಿ. ಇದೇ ನನ್ನ ಡೈಲಿ ರೋಟೀನ್ ಫ್ರೆಂಡ್ಸ್, ನನ್ನ ಲೈಫ್ ರೋಟೀನ್ ಇದು. ಟಾಮ್ ಬರೋ. ಈಗಲೇ ಚಿಕ್ಕ ಮಕ್ಕಳನ್ನೆಲ್ಲ ಕಿಡ್ನಾಪ್ ಮಾಡ್ತಾವ್ರೆ. 2 ಜೋರ ಬೇಡ ಹಾಕ್ಕೊಂಡಿದ್ದೀನಿ. ದಡಾರ್ ಅಂತ ಒಂದು 10 ವರ್ಷ ಕಮ್ಮಿ ಆಗ್ಬಿಡ್ಬೇಕು ಫ್ರೆಂಡ್ಸ್. ನನಗೆ 10 ವರ್ಷ ಕಮ್ಮಿ ಆದರೆ ಇವಾಗ ನನಗೆ 16 ವರ್ಷ ಆಗ್ತೈತೆ. ಎಷ್ಟು ಚೆನ್ನಾಗಿರ್ತಿತ್ತು. 16 ವರ್ಷಕ್ಕೆ ನಾನು ಎಲ್ಲಿದ್ದೆ? ಬೇಡ ಫ್ರೆಂಡ್ಸ್, ಈಗಿರೋದೇ ಬೆಸ್ಟು. 16 ವರ್ಷದ ಹಿಂದಿನ ಜೀವನ ನೆನೆಸ್ಕೊಂಡ್ರೆ ನನಗೆ ಭಯ ಆಗ್ತೈತೆ. ಬೇರೆಯವ್ರ ಮನೇಲಿ ಕೆಲಸ ಮಾಡ್ತಿದ್ದೆ, ಅದಕ್ಕೆ ಬೇಡ. ನನಗಿದೇ ಜೀವನ ಇರಲಿ. ಇನ್ನೊಂದು 10 ವರ್ಷ ಜಾಸ್ತಿ ಮಾಡಿದ್ರೂ ಪರವಾಗಿಲ್ಲ. ಬಂದಿಲ್ಲ. ಈ ಹೊಸ ಬಕೆಟಲ್ಲಿ ಕಸ ಹಾಕ್ಕೊಂಡೋಗಿ ಹಾಕ್ಬಿಟ್ಟು ಬರೋದು ಫ್ರೆಂಡ್ಸ್. 2-3 ದಿನಕ್ಕೊಂದು ಸಲ ಹಾಕ್ಬಿಟ್ಟು ಬರ್ತೀನಿ. ಈ ಪೊದೆ ಒಳಗೆ ಎಷ್ಟು ಅವಿದಾವೋ ಏನೋ. ನಾನೇನೋ ಪರವಾಗಿಲ್ಲ ಫ್ರೆಂಡ್ಸ್. ಈ ಕಸ ಹಾಕೋದು ಚಿಕ್ಕ ವಯಸ್ಸಿಂದನೇ ಅಭ್ಯಾಸ ಆಗ್ಬಿಟ್ಟೈತೆ. ಪಾಪ ಕೆಲವ್ರು ಹೆಣ್ಮಕ್ಳು ಹುಟ್ಟಾಗಿಂತ ಸುಖವಾಗಿ ಬೆಳೆದಿರ್ತಾರೆ. ಅವ್ರ ಅಪ್ಪ ಅಮ್ಮ ಅಂದರು ಚೆನ್ನಾಗಿ ಸಾಕಿರ್ತಾರೆ. ಮದುವೆ ಆದಮೇಲೆ ಅವ್ರಿಗೆ ಕಸ ತಂದು ಹಾಕ್ಬೇಕು ಅನ್ನೋದು ನೆನೆಸ್ಕೊಂಡ್ರೆ ಕಾಮಿಡಿಯಾಗಿರ್ತೈತೆ. ಅವ್ರಿಗೆ ಬೇಜಾರಾಗಿರ್ತೈತೆ, ನನಗೆ ಅಯ್ಯೋ ಪಾಪ ಅಂತ ಅನಿಸ್ತೈತೆ. ಏನು ಮಾಡೋಕ್ಕಾಗಲ್ಲ. ಮದುವೆ ಆಯಿತು ಅಂದರೆ ನಮ್ಮ ಮದುವೆ ಆಗಲ್ಲ, ಇನ್ನೊಂದು ಮನೆ ಕೆಲಸಕ್ಕೆ ಹೋಗ್ತಿದ್ದೀವಿ ಅಂತ ಅರ್ಥ. ಅದಕ್ಕೆ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಮದುವೆ ಆಗಿದ್ದೀವಿ ಅಂತ ಲೆಕ್ಕ ಬರ್ತೈತೆ ಅಷ್ಟೇ. ಸ್ವಲ್ಪ ನಾನು ಹೇಳೋದು ಕಾಮಿಡಿಯಾಗಿದ್ರು ಜೀವನದ ಸತ್ಯಗಳು ಅಲ್ವಾ ಫ್ರೆಂಡ್ಸ್. ತಗ್ಗಿ ಬಗ್ಗೆ ನಡಿಬೇಕು. 2 ಜಡೆ ಹಾಕ್ಕೊಂಡಿದ್ದೀನಿ ಅಂತ ಮೇಲೆ ನೋಡಕೊಂಡು ಓಡಾಡಕ್ಕೆ ಹೋದರೆ ಇಲ್ಲೇ ದಬಾಕೊಂಡು ಬೀಳ್ತೀನಿ. ನಾನು ಇಲ್ಲಿ ಬಿದ್ದೋದ್ರೂ ಸಹ ಶಿವಾಗ ಕಾಣಿಸಲ್ಲ. ಎಲ್ಲೋ ಹೋಗೋಳೆ ಬರ್ತಾಳೆ ಅಂದ್ಕೊಂಡಿದ್ದು ಬಿಡ್ತೈತೆ. ಅದು ಯೋಚನೆ ಮಾಡ್ತೀನಿ ಫ್ರೆಂಡ್ಸ್. ಹಿಂಗೆ ಬರ್ತೀನಾ ಸಂದಿಗೊಂದಿಲ್ಲ, ಇಲ್ಲೇನೋ ಕಿಡ್ನಾಪ್ ಆಗ್ಬಿಡ್ತು. ಸುತ್ತ ನೋಡ್ಬಿಡ್ತೀನಿ. 1 ನಿಮಿಷ ಫ್ರೆಂಡ್ಸ್. ಯಾರೂ ಇಲ್ಲ. ಏನೋ ಕಿಡ್ನಾಪ್ ಆಗ್ಬಿಡ್ತು, ಇಲ್ಲ ತಲೆಗೆಲೆ ಸುತ್ತು ಬಿದ್ದೋಗ್ಬಿಟ್ಟೆ. ಹಿಂಗೆ ಹೇಳ್ಬಾರ್ದು, ಶಾಂತಂ ಪಾಪಂ. ಆಗಿ ಕಚ್ಬಿಡ್ತು ಅಂತ ಅಂದ್ಕೊಳ್ಳಿ. ಇಲ್ಲಿ ಬಿದ್ದೋಗ್ತೀನಿ ನಾನು. ಹೆಂಗೆ ಗೊತ್ತಾಗ್ತೈತೆ ಶಿವಾಗೆ? ಶಿವ ಬರೋದೇ ಇಲ್ಲ ಈ ಕಡೆ. ಫೋನ್ ಮಾಡೋ ಗ್ಯಾಪಲ್ಲಿ ನಾನು ಪ್ರಜ್ಞೆ ತಪ್ಪಿಡ್ತೀನಿ ಅಂತ ಅಂದ್ಕೊಳ್ಳಿ. ಏನು ಮಾಡೋದು ಅವಾಗ? ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನು ಮಾಡೋಕ್ಕಾಗಲ್ಲ. ನಮ್ಮ ಟಾಮು ಸಹ ಹುಡ್ಕೊ ಬರಲ್ಲ. ಅವ್ನು ಬಂದು ನೋಡ್ಕೊಡ್ದ್ರು ಹಬ್ಬ ತಲೆ ಸುತ್ತಿದ್ದಾಳೆ ಬಿಡೆ ತಲಗ್ತ ಅಂದ್ಕೊಂಡು ಮನ್ಸಲ್ಲಿ ಸಮಾಧಾನ ಮಾಡ್ಕೊಂಡು ಮನೆಗೆ ಹೋಗ್ಬಿಡ್ತಾನೆ. ಹಿಂಗೆಲ್ಲ ಯೋಚನೆ ಮಾಡ್ತೀನಿ ಫ್ರೆಂಡ್ಸ್ ನಾನು. ಹಾರಿಬಲ್. ತಲೆನ ಒಂದು ಸ್ವಲ್ಪನೂ ಫ್ರೀಯಾಗಿ ಬಿಡೋದೇ ಇಲ್ಲ. ಹಿಂಗೆಲ್ಲ ಯೋಚನೆ ಮಾಡ್ತಾ ಇರ್ತೀನಿ. ಈಗ ಬಳಸಿರೋ ಇಷ್ಟು ಪಾತ್ರೆಗಳು ಫ್ರೆಂಡ್ಸ್, ಇವು ತೊಳೆದು ಬಿಡ್ತೀನಿ. ಗಬ್ಬು ನಾತ ಫ್ರೆಂಡ್ಸ್. ಅದೇನೋ ಬ್ಲಡ್ಡು ಅಂತ ತಂದ್ಬಿಟ್ಟು ತಲೆಲ್ಲ ಗಿರ್ರಂತೈತೆ. ಇವಾಗ ಮನೆ ನಾನೆಲ್ಲ ಒರೆಸ್ಬಿಟ್ಟು ಕ್ಲೀನ್ ಮಾಡಿಬಿಟ್ಟು ಪರ್ಫ್ಯೂಮ್ ಹೊಡಿಬೇಕು ಫ್ರೆಂಡ್ಸ್ ಮನೆಗೆ. ಆರೆಂಜಿಗೆ ತಲೆಲ್ಲ ಸುತ್ತೈತೆ. ಸ್ಮೆಲ್ಲೇ ಒಂಥರ. ಹುಲಿ ಸಿಂಹಗಳು ಅದು ಹೆಂಗ್ ಬ್ಲಡ್ ಕುಡಿತವೆ ಅಂತಾನೆ ಅರ್ಥ ಆಗ್ತಾಯಿಲ್ಲ ಫ್ರೆಂಡ್ಸ್ ನನಗೆ. ಹೌ ಇಸ್ ಇಟ್ ಮೈ ಜುಟ್ಟು? ಹುಡುಗಿನೇ. ಆಂಟಿ ಅನ್ಕೊಂಡಿದ್ಯಾ ಹೆಂಗೆ? ನಾನು ಆಂಟಿ ಆಗಲ್ಲ. ಓ ಮೈ ಗಾಡ್. ಇದನ್ನೆಲ್ಲ ಎತ್ಬಿಡಪ್ಪಿ ಸೈಡ್ಗೆ. ನಾನು ಇವಾಗ ಒರೆಸ್ಬೇಕು ಫ್ರೆಂಡ್ಸ್. ನೀರು ಎತ್ಕೊಂಡಿದ್ದೀನಿ. ಇದನ್ನೆಲ್ಲ ಸೋಪ್ ಪುಡಿಯಾಕೆ ಒರೆಸೋ ತನಕ ಸಮಾಧಾನ ಆಗಲ್ಲ ನನಗೆ. ಅಪ್ಪಿ, ಇನ್ನೊಂದು ವಾರ ನೀನು ಎಲ್ಲೂ ಓಡಾಡಬೇಡ ಹೊರಗಡೆ. ಬಾಲ್ಯ ವಿವಾಹ ಮಾಡ್ಕೊಂಡಿದ್ಯಾ ಅಂದ್ಬಿಟ್ಟು 14 ವರ್ಷ ಜೈಲಿಗೆ ಹಾಕ್ಬಿಡ್ತಾರೆ.
ನಿನ್ನ ಹುಷಾರಿಗೆ ಈಗಲೇ ಹೇಳ್ತಾ ಇದ್ದೀನಿ, ಇದ್ರ ಮೇಲೆ ನಿನ್ನ ಇಷ್ಟ. ಚಪ್ಪರ್ಸ್ಕೊಂಡು ತಿಂತೈತೆ ಫ್ರೆಂಡ್ಸ್. ಶಿವ ಚೆನ್ನಾಗೈತೆ ಅಂತ ಮಧ್ಯಾಹ್ನ ತಿಂದಲ್ಲ, ಬಟ್ಲಲ್ಲಿ ತುಂಬಿಕೊಟ್ನಲ್ಲ ಬೇರೆಯವ್ರಗ. ಅವು ಇಟ್ಟು ಈಗ ನೀನು ಒಂದೊಂದು ತುತ್ತು ತಿನ್ನುವಾಗ ಕೇಳ್ತಾ ಇರ್ತೀನಿ, ಅವು ಇಟ್ಟು 2 ಮುದ್ದೆನಾ? ಬ್ಲಡ್ ಫ್ರೈ ಅಲ್ಲೇ ಎಷ್ಟು ಮುದ್ದೆ ಯಾರ ತಿನ್ಕೊಪ್ಪ, ನಾನು ಒರೆಸ್ತೀನಿ. ಸೋಪ್ ಪುಡಿ ಹಾಕ್ಬಿಟ್ಟು ಒರೆಸ್ಬಿಡ್ತೀನಿ ಫ್ರೆಂಡ್ಸ್. ಈಗ ಇದನ್ನೆಲ್ಲ ನಾನೇ ಅನ್ನ ಕೈಯಾರ ತಂದುಕೊಂಡ ಭಾಗ್ಯ ಫ್ರೆಂಡ್ಸ್. ಇದು ನಾನ್ ವೆಜ್ ತಿನ್ಬೇಕು ಅಂತ. ನಿನ್ಗಿದು ಬೇಕಿತ ಮಗನೇ, ವಾಪಸ್ಸು ಒಂಟೋಗು ಶಿವನೇ. ಸೋಪ್ ಪುಡಿ ಗಮ್ಮಂದಿ ತಪ್ಪಿ ವೀಲಾ. ಈ ಕಂಪನಿಗೆ ಒಳ್ಳೆ ಭವಿಷ್ಯ ಐತೆ ಮುಂದೆ ಫ್ಯೂಚರ್ ಅಲ್ಲಿ. ಒಂದು 3/4 ಭಾಗದಷ್ಟು ಸೂಪ್ ಇಲ್ಲೇ ಐತೆ ಫ್ರೆಂಡ್ಸ್ ನೆಲದಲ್ಲೇ. ಒರೆಸ್ತೆ ಆಗ್ಲೇ ಖಾಲಿ ಬಟ್ಟೆನಲ್ಲಿ. ಇನ್ನೊಂದ್ಸಲ ಒರೆಸಿದ್ರೆ ಏನಾಗ್ಬಿಡ್ತೈತೆ. ಸ್ಪ್ರಿನ್ಸ್ ಎಲ್ಲಿದೆಯೋ ಅಲ್ಲಿದೆ ಘಮ ಘಮ. ಇಷ್ಟೇ ಘಮ ಘಮ ಬೇಕಾಗಿರೋದು ನನ್ನ ಫ್ರೆಂಡ್ಸ್. ಅಪ್ಪ ಘಮ ಘಮ ಅಂತೈತೆ. ಈಗ ಸಮಾಧಾನ ಆಯ್ತು ಫ್ರೆಂಡ್ಸ್. ಚೆನ್ನಾಯ್ತಪ್ಪಿ ಈಗ ಸ್ಮೆಲ್ಲು? ಘಮ ಘಮ ಅಂತೈತೆ. ಆಪಲ್ ಬೇಕಾ? ಆಪಲ್ ಯಾಕೋ ಹುಳಿ ಆಗ್ತೈತೆ, ಉಪ್ಪು ಖಾರ ಹಾಕೊಂಡು ತಿನ್ಲಾ? ಹುಳಿ ಅಪ್ಪಿ. ಹುಣಸೆ ಹಣ್ಣು ಇದ್ದಂಗೆ ಐತೆ. ಹುಣಸೆ ಹಣ್ಣು ಜಾತಿಗೆ ಸೇರಿದ ಒಂದು ಆಪಲ್ ಫ್ರೆಂಡ್ಸ್ ಇದು. ಏನ್ ತಲೆ ಇದೆ ಅಂತ ಮಾತಾಡ್ತಿರೋ ಇಲ್ಲ ಬೇರೆಯವ್ರ ತಲೆ ಇರಬಾರ್ದು ಅಂತ ಮಾತಾಡ್ತಿರೋ ಅರ್ಥ ಆಗ್ತಿಲ್ಲ. ಉಪ್ಪಾದ್ರೂ ಹಾಕೊಂಡ್ ತಿಂತೀನಿ. ನಂಗೆ ಇಷ್ಟ ಫ್ರೆಂಡ್ಸ್ ಹಣ್ಣುಗಳಿಗೆ ಉಪ್ಪು ಹಾಕೊಂತೀನಿ. ಯಾಕೆ ಫ್ರೂಟ್ ಸಲಾಡ್ ಹಾಕ್ತಾರಲ್ಲ, ಚಾಟ್ ಮಸಾಲಾಸ್ ಇನ್ನೇನು ರಕ್ತ ಇಲ್ಲ ಪಾಕ್ತದೆ. ಉಪ್ಪು ಹಾಕೊಂಡ್ರೆ ರಕ್ತ ಇರಲ್ಲ. ಟಾಮ್ ವಾಟ್ ಹ್ಯಾಪೆಂಡ್? ಸೀನ್ತ ಇದೆಯಾ? ಸ್ವಲ್ಪ ಶೀತ ಆಗಿದೆ ಅಷ್ಟೇ. ಕೋಲ್ಡಲ್ಲ ಓಡಾಡಬೇಡ, ಹೋಗ್ ಬೆಚ್ಚಕ್ ಮಲ್ಕೋ ಹೋಗ್ಲಾ? ಒಂದ್ ಸ್ವಲ್ಪ ಆಚೆ ಕೆಲಸ ಇತ್ತು. ಮಲ್ಕೋ ಹೋಗು. ಆಯ್ತು ಬಿಡು, ಹೋಗಿ ಮಲ್ಕೋತೀನಿ ಬೆಚ್ಚಿಗೆ. ಬಾಯ್ ಬಾಯ್. ಫ್ರೂಟ್ ಸಲಾಡ್ ಮಾಡ್ತೀನಿ ಫ್ರೆಂಡ್ಸ್. ಅಲ್ಲಿ ಬ್ಲಡ್ ಫ್ರೈ, ಇಲ್ಲಿ ಫ್ರೂಟ್ ಫ್ರೈ. ಒಂದ್ಸಲ ಫೋನ್ ಮಾಡಿದಾಗ ನೀನ್ ಕಟ್ ಮಾಡಿದೆ ಮತ್ತೆ ಮಾಡ್ತಾವ್ರ ಅಂದ್ರೆ ರಿಸೀವ್ ಮಾಡ್ಲೇಬೇಕು, ಎಮರ್ಜೆನ್ಸಿ ಅಂತ. ಏನೋ ಕೇಳು, ಊರ್ ಮುಳುಗೋಗೋ ಕೆಲಸ. ತಟ್ಟೆಲ್ಲ ಕೈ ತೊಳಿಪಿ. ಹೋಗ್ಬಿಟ್ಲ ತೊಳ್ಕೊ ಬರೋ ಕೈನ. ಎಲ್ಲಿ ಕೈ ತೊಳೆಯೋದು ಅಂತ ಕೈ ತೊಳೆಯಕ್ ಜಾಗ ಇಲ್ಲ ಫ್ರೆಂಡ್ಸ್ ಮನೇಲಿ. ಬಿಲ್ಡಪ್ ರಜಾ ಹಾಸ್ಕ ಮೇಲೆ ಕುತ್ಕೊಂಡು ಕೈ ತೊಳೆಯೋದು ಏನೋ. ನಾನು ಸೈಲೆಂಟ್ ಆಗಿ ಮನೇಲಿ ಇದ್ರೆ ಸರಿ ಫ್ರೆಂಡ್ಸ್, ಇಲ್ಲಂದ್ರೆ ಆ ಕಡೆ ಈ ಕಡೆ ನೋಡ್ತಿದ್ದೆ. ನನ್ನ ಒಗ್ದಾಕಿರೋ ಬಟ್ಟೆಲ್ಲ ಕೈ ಒರೆಸ್ಬಿಡ್ತಿದ್ದೆ ಊಟ ಮಾಡ್ಬಿಟ್ಟು. ಎಷ್ಟು ತಲೆನೋವು ಬರ್ತಿತ್ತು ಗೊತ್ತಾ ಫ್ರೆಂಡ್ಸ್. ನನ್ಗೆ ಅದರಿಂದನೇ BP ರೈಸ್ ಆಗ್ತಿತ್ತು. ಒಂದು ಫ್ಯೂಚರ್ ನನ್ಗೆ ಏನಾದ್ರು BP ಶುಗರ್ ಬಂತಂದ್ರೆ ಫುಡ್ ಇಂದ ಅಲ್ಲ, ಶಿವಯಿಂದ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟ ದ್ವೇಷ? ನಾನು ಏನ್ ತಪ್ಪು ಮಾಡಿದೀನಿ? ಇದನ್ನ ಬರ್ದಿಟ್ಕೊಳ್ಳಿ ಫ್ರೆಂಡ್ಸ್, ಬೇಕಾದ್ರೆ ನೋಡ್ಕೊಳ್ಳಿ. ಬರೋದ್ ಬೇಡ, ಬಂದ್ರೆ ಹೇಳ್ತಾರದು. ನೋಡಿ ಫ್ರೆಂಡ್ಸ್, ಊಟ ಮಾಡ್ಬಿಟ್ಟು ಆಸ್ಕೆ ಮೇಲೆ ಚೊಂಬಗ್ಲಿ ಇಟ್ಬಿಟ್ಟು ಹೋಗೈತೆ. ಇದನ್ನ ಮನೆ ಅನ್ಕೊಂಡಿದ್ದ ಹೋಟೆಲ್ ಅನ್ಕೊಂಡಿದ್ದ ಗೊತ್ತಾಗ್ತಾ ಇಲ್ಲ. ಬಂದು ಎತ್ಕೊಂಡು ಹೋಗ್ತಾರೆ ಸರ್ವ್ ಮಾಡೋರು ಅಂತ. ಹೇಳ್ತಾ ಹೋದ್ರೆ ಎಷ್ಟೆಲ್ಲ ಇದೆ ಗೊತ್ತಾ ಫ್ರೆಂಡ್. ನಾನು ಹೇಳಲ್ಲ, ನಿಮ್ಗೆ ಬೇಜಾರಾಗ್ತಿದೆ. ಯಾಕಂದ್ರೆ ಪ್ರತಿ ಮನೇಲಿ ನಡೆಯೋದು ವಿಷಯ ಇದೇನೆ. ಆರೆಂಜ್ ಸಿಪ್ಪೆ ಎಷ್ಟು ದಿನದಿಂದ ಹುಡುಕ್ತೈತೆ ಫ್ರೆಂಡ್ಸ್ ನನ್ನ ಫೇಸ್ ಪ್ಯಾಕ್ಗೆ. ಇದನ್ನ ಬಿಡಿಸಿ ಮುಚ್ಚಿಟ್ಕೋಬೇಕು. ಶಿವ ಬಿಸಾಕ್ಬಿಡ್ತೈತೆ. ಇದಕ್ಕೆ ನಾನೇ ಚಾಟ್ ಮಸಾಲ ಮಿಕ್ಸ್ ಮಾಡ್ಕೊಳ್ತೀನಿ. ಆಪಲ್ ಮತ್ತೆ ದಾಳಂಬಿಗೆ. ಅಪ್ಪಿ ಆ ಚೊಂಬೆತ್ತಿಡಕ್ಕೆ ಏನಾದ್ರು ಆಳುಗಳನ್ನ ಇಟ್ಕೊಂಡಿದ್ಯಾ? ಹೆಂಗೆ ಸಂಬಳ ಕೊಟ್ಟು? ಎಷ್ಟು ಸಂಬಳ ಕೊಡ್ತಾ ಇದೀಯಾ? ಊಟ ಹಂಗಾರೆ ನನ್ಗೆ ಊಟಕ್ಕೆ ಗತಿ ಇಲ್ದಿರ ನೀನ್ ಕಟ್ಕೊಂಡಿದ್ದೀನಿ ನಾನು. ಇದೇ ಕೆಲಸ ಎಲ್ಲಾರು ಮನೆ ಕೆಲಸ ಮಾಡಿದ್ರು ಸಂಬಳನೂ ಕೊಟ್ಟಿ, ಊಟನೂ ಕೊಟ್ಟಿ, ಬಟ್ಟೆನೂ ಕೊಟ್ಟಿರೋರು. ಕೊಡ್ತಾರೆ. ಯಾಕೆ ಕೊಡಲ್ಲ ಫ್ರೆಂಡ್ಸ್? ದುಬೈ ಕಡೆ ರುಚಿ ನೋಡೋಳು. ರುಚಿ ನೋಡ್ತಾಳೆ. ಟೇಸ್ಟ್ ಇದ್ರೇನೆ ಎಲ್ಲ ತಿನ್ನಕ್ಕಾಗೋದು ಫ್ರೆಂಡ್ಸ್. ಬೆಳಗ್ಗೆ ಇಷ್ಟೊತ್ತಲ್ಲಿ ತಿಂದ್ರೆ ಹೊಟ್ಟೆಳಗೆ ಹೋಗಲ್ಲ, ವಾಪಸ್ ಬರ್ತಿದ್ದ. ನಿಂಗ್ ಬೇಕಾ? ನೀನ್ ಸ್ವಲ್ಪ ತಗೋ, ಆರೋಗ್ಯ. ಕಾಲು ಸೊಪ್ಪು ಇದೆ. ಕಾಲು ಸೊಪ್ಪು ಬೇಡ, ನಿನ್ ಕೈ ಸೊಪ್ಪು ಬೇಡ.
ದಿನ ನಿನ್ ತಲೆ ಸೂಪ್ ತಿಂತ ಇದ್ದೀನಲ್ಲ. ಇದು ತಿನ್ಬಿಟ್ಟು ಫ್ರಿಜ್ ಕ್ಲೀನಿಂಗ್ ಹೋಗ್ತೀನಿ ಫ್ರೆಂಡ್ಸ್ ನಾನೀಗ. ಬಾ, ಚಳಿ ಆಗ್ತೈತೆ. ಇಲ್ಲಿದ್ರೆ ಚಳಿ ಅಷ್ಟೇ ಆಗ್ತೈತೆ, ನಿನ್ನ ಹತ್ರ ಬಂದ್ರೆ ತಲೆ ನೋವ್ತೈತೆ. ಬಾರ್ಲಾ, ನನ್ನ ಒಂದ್ ಸ್ವಲ್ಪ ನೆಮ್ಮದಿಯಾಗಿರಕ್ ಬಿಡು ಪ್ಲೀಸ್. ನಂಗೆ ಏನ್ ಮಲ್ಕೊ, ನಾನು ಹೋಗ್ತೀನಿ. ನನಗೂ ನಿಮ್ಗೆ ಸಂಬಂಧ ಇಲ್ಲ ಅಷ್ಟೇ, ಇವತ್ತು ಮುಗೀತು. ಹಬ್ಬ ಈ ಮಾತು ಕೇಳಕ್ಕೆ ಎಷ್ಟು ಖುಷಿ ಆಗಾಯ್ತು. ಟಾಮನ ಅವ್ನ ಪಾಡ್ಗವನ್ನ ನೆಮ್ಮದಿಯಾಗಿ ಇರಕ್ ಬಿಟ್ಟು ಫ್ರಿಜ್ ಕ್ಲೀನ್ ಮಾಡೋಣ ಅಂತ ಬಂದೆ. ನಮ್ಮ ಫ್ರಿಜ್ ಅಂತೂ ವರ್ಣರಂಜಿತ, ವರ್ಣಿಸೋಕ್ಕೂ ಸಾಧ್ಯ ಇಲ್ಲ, ಹಂಗಿತ್ತು. ಹೆಂಗಂದ್ರೆ ಹಂಗೆ ಇಟ್ಬಿಟ್ಟಿದ್ದೀನಿ. ಹಾಲಲ್ಲಿದ್ದಾಗ ಅಲ್ಲೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ. ಇಲ್ಲಿ ಮೂಲೆ ಆಗೋಯ್ತಲ್ಲ, ಹಂಗಾಗಿ ಕ್ಲೀನ್ ಮಾಡೋಕ್ಕೆ ಟೈಮ್ ಸಿಗ್ತಾ ಇಲ್ಲ. ನಾನೆಲ್ಲ ಬಿಚ್ಬಿಟ್ಟು ಒರೆಸ್ಕೊಳ್ಳೋಣ ಅಂತ ಅನ್ಕೊಂಡೆ. ನೀಟಾಗಿತ್ತು, ಆದರೆ ಸಾಮಾನು ಮಾತ್ರ ಗಜ್ಜಿ ಬಿಜ್ಜಿ ಆಗಿತ್ತು ಅಷ್ಟೇ. ಅದಕ್ಕೆ ಎಲ್ಲ ಒಂದು ಕಡೆ ಜೋಡಿಸ್ಕೊಂಡು ಮೊನ್ನೆ ತಂದಿದ್ದ ರೇಷನ್ನ ಜೋಡಿಸ್ಕೊಳ್ಳೋಣ ಅಂದ್ಬಿಟ್ಟು ಜಾಗ ಮಾಡ್ಕೊಳ್ತಾ ಇದ್ದೀನಿ. ಈಗ ತೊಳ್ಕೊಳ್ತಾ ಇಲ್ಲ. ಮಾದಪ್ಪನಿಗೆ ಹೋಗ್ತೀವಲ್ಲ, ಅವಾಗ ಹೆಂಗಿದ್ರು ಒಂದೇ ಸಲ ಮನೆಯೆಲ್ಲ ಕ್ಲೀನ್ ಮಾಡಬೇಕು. ಆ ಫ್ರಿಜ್ ಎಲ್ಲ ಜೋಡಿಸಿ ಬಿಚ್ಕೊಳ್ಳೋಣ, ಇವಾಗ ಯಾಕೆ ರಿಸ್ಕು ಅಂದ್ಬಿಟ್ಟು. ಅದು ಬೇರೆ ನಾನು ಇವಾಗ ಜೋಡಿಸ್ತಾ ಇರೋದು 9 ಗಂಟೆಯಲ್ಲಿ. ಅಷ್ಟೊತ್ತಲ್ಲಿ ಕ್ಲೀನಿಂಗ್ ಕುತ್ಕೊಂಡ್ರೆ ಡೀಪ್ ಕ್ಲೀನಿಂಗ್ಗೆ ಜಾಸ್ತಿ ಟೈಮ್ ತಗೊಳ್ತೈತೆ ಅಂದ್ಬಿಟ್ಟು ರೇಷನ್ ಎಲ್ಲ ಒಂದು ಸೈಡ್ ಮಾಡಿಕೊಂಡು ಮೊನ್ನೆ ತಂದಿರೋ ಹೊಸ ರೇಷನ್ ಎಲ್ಲ ಸೈಡ್ಗೆ ಇಟ್ಕೊಂಡೆ. ಈ ಥರ ಫ್ರಿಜ್ ತುಂಬ್ದಂಗಿದ್ರೆ ಎಷ್ಟು ಚೆನ್ನಾಗಿರ್ತೈತಲ್ಲ. ಈ ರೀತಿ ಇಟ್ಕೋಬಾರ್ದು, ಇರೋ ಲೆಕ್ಕ ಫ್ರಿಜ್ನ ಹೆಂಗೆಂಗೋ ಇಟ್ಕೋಬೇಕು. ಆದರೆ ಇನ್ನೊಂದ್ಸಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಫ್ರಿಜ್ನ ಆಫ್ ಮಾಡಿಬಿಟ್ಟು ಈ ಥರ ಎಲ್ಲ ಜೋಡಿಸ್ಕೊಂಡೆ ಸಿಂಪಲಾಗಿರೋ ಜಾಗದಲ್ಲಿ. ಆಮೇಲೆ ಸಬ್ಜಾ ಸೀಡ್ಸ್ ಮತ್ತು ಬಾದಾಮ್ಗೊಂದು ನೆನೆಸ್ದೆ. ಬೆಳಗ್ಗೆಗೆ ಜ್ಯೂಸ್ ಏನಾರ ಮಾಡ್ಕೊಳ್ವಾ, ತಂಪಾಗಿರ್ತೈತೆ ಅಂತ ಅಂದ್ಬಿಟ್ಟು. ಓಕೆ ಫ್ರೆಂಡ್ಸ್, ಈಗ ವಿಶಿಂಗ್ ಟೈಮು. ಜಾಸ್ತಿ ಜನದೈತೆ ಹೆಸರು, ತುಂಬ ಜನದ್ದು ಬರ್ತಡೇ ಮಿಸ್ ಆಗೈತೆ, ಸಾರಿ ಫ್ರೆಂಡ್ಸ್. ಭೂಮಿಕಾ ಸಿಸ್ಟರ್ ಹ್ಯಾಪಿ ಬರ್ತಡೇ. ಡೇಟ್ ಹೇಳಲಿಲ್ಲ ನೀವು. ಹ್ಯಾಪಿ ಬರ್ತಡೇ. ರಿಷಿತ್ ಗೌಡ 5ನೇ ತಾರೀಕು ಬರ್ತಡೇ. ಸಾರಿ ಫಾರ್ ಲೇಟ್ ವಿಶಸ್. ಹ್ಯಾಪಿ ಬರ್ತಡೇ. ಸ್ವಾಮಿ ಗೌಡ ಅಣ್ಣ 7ನೇ ತಾರೀಕು ಬರ್ತಡೇ. ಹ್ಯಾಪಿ ಬರ್ತಡೇ. ಹ್ಯಾಪಿ ಬರ್ತಡೇ. ಕಾಂಚನ ಹಾಯ್. ಅಲೈಕ್ಯ ಮುರಳಿ ಅವರೇ ಹಾಯ್. ವಿಶಾಲ ರವಿ ಕೊಟ್ರೇಶ್ ಅವ್ರದ್ದು 25ಕ್ಕೆ ಆನಿವರ್ಸರಿ. ಅಡ್ವಾನ್ಸ್ ಹ್ಯಾಪಿ ಆನಿವರ್ಸರಿ ಸಿಸ್ಟರ್. ಪ್ರತಿಮಾ ಅವರೇ ಹಾಯ್. ನವೀನ್ ಕುಮಾರ್ ಅಣ್ಣ 6ನೇ ತಾರೀಕು ಬರ್ತಡೇ. ಹ್ಯಾಪಿ ಬರ್ತಡೇ. ಹ್ಯಾಪಿ ಬರ್ತಡೇ. ಮೋಹಿತ್ ಹಾಯ್. ಹಾಯ್. ನಾಗು ಸ್ವಾಮಿ ಸಿಸ್ಟರ್ 5ನೇ ತಾರೀಕು ಆನಿವರ್ಸರಿ ಆಗೋಯ್ತು. ಹ್ಯಾಪಿ ಆನಿವರ್ಸರಿ. ಹ್ಯಾಪಿ ಆನಿವರ್ಸರಿ. ಕಾವ್ಯ ಮತ್ತೆ ಸಿದ್ದು ಅಣ್ಣ 22ನೇ ತಾರೀಕು ಆನಿವರ್ಸರಿ, 7ನೇ ವರ್ಷದ್ದು. ಹ್ಯಾಪಿ ಆನಿವರ್ಸರಿ. ಹ್ಯಾಪಿ ಆನಿವರ್ಸರಿ. ಪುನರ್ 10ನೇ ತಾರೀಕು ಬರ್ತಡೇ. ಹ್ಯಾಪಿ ಬರ್ತಡೇ. ಹ್ಯಾಪಿ ಬರ್ತಡೇ. ದೀಪಿಕಾ ಅವ್ರದ್ದು 8ನೇ ತಾರೀಕು ಬರ್ತಡೇ. ವಿಶ್ವ ಹ್ಯಾಪಿ ಬರ್ತಡೇ. ವಿಶ್ವ ಹ್ಯಾಪಿ ಬರ್ತಡೇ. ತರುಣ್ ವಿನೋದ್ ಹಾಯ್ ಮಕ್ಕಳ. ಹಾಯ್. ಮನೀಶ್ ಗೌಡ 8ನೇ ತಾರೀಕು ಬರ್ತಡೇ. ಶಿಲ್ಪಾ ಕಾಂತರಾಜ್ ಅವರ ಮಗಂದು ಹ್ಯಾಪಿ ಬರ್ತಡೇ ಮನೀಶ್. ಹ್ಯಾಪಿ ಬರ್ತಡೇ. ಕವಿತಾ ಸಿಸ್ಟರ್ ಹ್ಯಾಪಿ ಬರ್ತಡೇ 10ನೇ ತಾರೀಕು. ಹ್ಯಾಪಿ ಬರ್ತಡೇ. ಅದ್ವಿಕ್ 10ನೇ ತಾರೀಕು. ವಿಶ್ವ ಹ್ಯಾಪಿ ಬರ್ತಡೇ. ವಿಶ್ವ ಹ್ಯಾಪಿ ಬರ್ತಡೇ. ಸುನೀತಾ ಸಿಸ್ಟರ್ ಬೆಳ್ತಂಗಡಿ ಹಾಯ್. ಹಾಯ್. ಜಸ್ವಿನ್ ರಾಜ್ 8ನೇ ತಾರೀಕು ಬರ್ತಡೇ. ಹ್ಯಾಪಿ ಬರ್ತಡೇ. ಹ್ಯಾಪಿ ಬರ್ತಡೇ. ಹರೀಶ್ ಅಣ್ಣ ಹಾಯ್. ಹಾಯ್. ತೇಜಸ್ವಿನಿ ಸಿಸ್ಟರ್ ಹಾಯ್. ಹಾಯ್. ಕಾಂತಮಣಿ ಅವರು ಮತ್ತೆ ನಂಜೇಗೌಡ ಹ್ಯಾಪಿ ಆನಿವರ್ಸರಿ ಅಣ್ಣ. ಹ್ಯಾಪಿ ಆನಿವರ್ಸರಿ. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಎಂಡರ್ಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬಾಯ್ ಬಾಯ್, ಗುಡ್ ನೈಟ್. ಬಾಯ್, ಗುಡ್ ನೈಟ್.